ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲ್ಯಾಂಡ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಲ್ಯಾಂಡ್ಗೆ ಒಳ್ಳೆ ಬಂಗಾರದಂಥ ಬೆಲೆ ಅಂತ ಹೇಳ್ಬೋದು. ಒಂದು ಕಡೆ ಬಂಗಾರ ಬೆಳೀತಾ ಇದೆ, ಈ ಕಡೆ ಲ್ಯಾಂಡ್ ಬೆಳೀತಾ ಇದೆ. ಯಾವುದು ಫಾಸ್ಟಾಗಿ ಬೆಳೀತಾ ಅಂತ ಹೇಳೋಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ಕೇವಲ 550 ರೂಪಾಯಿ ಒಂದು ಅಡಿಗೆ ಇವತ್ತು ನಾನು ನಿಮಗೆ ಒಂದು ಪ್ರೀಮಿಯಮ್ ಆಗಿರುವಂಥ ಒಂದು ಲ್ಯಾಂಡನ್ನು ತೊಗೊಬಂದಿದ್ದೀನಿ ವೀಕ್ಷಕರೇ. ತುಂಬಾ ಚೆನ್ನಾಗಿರುವಂಥ ಲ್ಯಾಂಡನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಲ್ಯಾಂಡನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥವ್ರು ಸಮೃದ್ಧ ಫಾರ್ಮ್ಸ್ ಅವರು ವೀಕ್ಷಕರೇ. ಹೌದು, ಕೇವಲ 550 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಒಂದು ಒಳ್ಳೆ ಲ್ಯಾಂಡನ್ನು ನಮಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇಲ್ಲಿನ MD ಜೊತೆಯಲ್ಲಿ ಈ ಲ್ಯಾಂಡ್ನ ಓನರ್ ಆಗಿರುವಂಥ ರಜನಿಕಾಂತ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ನನಗೆ ಮೊನ್ನೆದಾಗಿ ಖುಷಿ ಆಯಿತು, ಈ ಕಾಲದಲ್ಲಿ ಬೆಂಗಳೂರಲ್ಲಿ 550 ರೂಪಾಯಿಗೆ ನಿಮಗೆ ಒಂದು ಸ್ಕ್ವೇರ್ ಫೀಟ್ ಸೈಲಿ ಒಂದು ಪೀಸ್ ಸಹಿತ ಬರೋದಿಲ್ಲ. ಅಂಥದ್ರಲ್ಲಿ ಪರ್ ಸ್ಕ್ವೇರ್ ಫೀಟ್ 550 ರೂಪಾಯಿಗೆ ಲ್ಯಾಂಡನ್ನು ಪರಿಚಯ ಮಾಡ್ಕೊಡ್ತಾ ಇದ್ರೆ ದಿಸ್ ಇಸ್ ವೆರಿ ಆಸಮ್ ಅಂತ ಹೇಳ್ಬೋದು. ಬನ್ನಿ ಇದ್ರ ಬಗ್ಗೆ ಓಡಾಡ್ಕೊಂಡು ಮಾತಾಡೋಣ. ಫಸ್ಟ್ ನಾನು ನಿಮಗೆ ಕೇಳುವಂಥದ್ದು, ಹೇಳಿ. ಸಮೃದ್ಧ ಫಾರ್ಮ್ಸ್ ಅವ್ರದ್ದು ಈ ಫಾರ್ಮ್ ಲ್ಯಾಂಡ್ ಏನಿದೆ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಬರ್ತಾ ಇದೆ ಸರ್ ಇದು? ಸರ್ ಇದು ಕರೆಕ್ಟ್ ಬಂದಿ ಸರ್ ನಮ್ದು ಹುಣಸೂರು ಸರ್. ಹುಣಸೂರು ಟೌನ್ ಇಂದ ಥ್ರೂವರ್ಸ್ ಇದು ನಾಗರಹೊಳೆ ಫಾರೆಸ್ಟ್ HD ಕೋಟೆ ರೋಡ್ ಸರ್ ಇದು. ಓಕೆ, ಅಂದ್ರೆ ಇದು ಹುಣಸೂರು ಟೌನ್ ಲಿಮಿಟ್ಸ್ ಅಲ್ಲಿ ಬರುತ್ತೆ ಸರ್? ಖಂಡಿತ ಸರ್, ಹುಣಸೂರು ಟೌನ್ಗೆ ಬರುತ್ತೆ. ಟೌನ್ ಕರೆಕ್ಟ್ ಎಕ್ಸಾಕ್ಟ್ 3.5 ಕಿಲೋಮೀಟರ್ ಆಗುತ್ತೆ ಸರ್. 3.5 ಕಿಲೋಮೀಟರ್. ಹೌದು ಸರ್. ತುಂಬಾ ಜನರಿಗೆ ಹುಣಸೂರು ಗೊತ್ತಿಲ್ಲದೆ ಇರಬಹುದು, ಅಥವಾ ಹುಣಸೂರು ಗೊತ್ತಿದ್ರು ಕೂಡ ಹುಣಸೂರಿನ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋ ಒಂದು ಕ್ಲಾರಿಫಿಕೇಶನ್ ಇಲ್ಲದೆ ಇರಬಹುದು. ಸೊ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಇಲ್ಲಿಂದ ಕನೆಕ್ಟಿವಿಟಿ ಅಂತ ಬಂದಾಗ ಯಾವ್ಯಾವ ಊರಿಗೆ ಕನೆಕ್ಟಿವಿಟಿ ಸಿಗುತ್ತೆ, ಯಾವ್ಯಾವ ರೋಡ್ಗಳು ಪಾಸ್ ಆಗುತ್ತೆ, ಸೊ ಎಲ್ಲಿಂದ ಇಲ್ಲಿಗೆ ಬರ್ಬೋದು ಈಸಿಯಾಗಿ, ಮೈಸೂರಿಂದ ಹೇಗ್ ಬರೋದು, ಬೆಂಗಳೂರಿಂದ ಹೇಗ್ ಬರೋದು, ತುಮಕೂರಿಂದ ಹೇಗ್ ಬರೋದು, ಅಂಡ್ ಇವನ್ ನಮ್ಮ ಕೇರಳ ಕಡೆ ಎಲ್ಲ ಹೋಗುತ್ತೆ ರೋಡ್ ಇದು ಮಂಗಳೂರು, ಅಲ್ಲಿಂದ ಹೇಗ್ ಬರೋದು, ಕಂಪ್ಲೀಟ್ ಮಾಹಿತಿ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಆಕ್ಚುಲಿ ಸರ್ ಬೆಂಗಳೂರಿಂದ ಮೊದಲು ಬೆಂಗಳೂರಿಂದ ಬಂದ್ರೆ ಸರ್, ಇವಾಗ ಪ್ರೆಸೆಂಟ್ ನಾವು ಮೈಸೂರಿಗೆ ಬಂದು ರಿಂಗ್ ರೋಡ್ ಇಂದ ಆಲ್ಮೋಸ್ಟ್ ಮಡಿಕೇರಿ ರೋಡ್ ಸರ್ ನಾವು ಇವಾಗ ಇರೋದು ಸರ್. ನೆಕ್ಸ್ಟ್ ಸರ್ ಈಗ ನಮಗೆ ಹೊಸ ಹೈವೇ ಆಗ್ತಾ ಇದೆ ಸರ್. ಎಲ್ಲಿ ಅಂದ್ರೆ ಈಗ ಶ್ರೀರಂಗಪಟ್ಟಣದಿಂದ ಕುಶಾಲನಗರ ಹೈವೇ ಸ್ಟಾರ್ಟ್ ಆಗಿದೆ ಸರ್. ಆಕ್ಚುಲಿ ಶ್ರೀರಂಗಪಟ್ಟಣದಿಂದನೇ ಬಂದಿರೋದು. ಹೌದು, ಇವಾಗ ಅಲ್ಲಿ ಬಂದ್ರಿ ಸರ್. ನೆಕ್ಸ್ಟ್ ಏನಾಗುತ್ತೆ ನಿಮ್ಗೆ, ಶ್ರೀರಂಗಪಟ್ಟಣ ರೈಟ್ ತಗೊಂಡ್ರೆ ಕರೆಕ್ಟ್ 30 ನಿಮಿಷ 30 ಮಿನಿಟ್ಸ್ ನೀವು ಹುಣಸೂರು ನಾವು ಫಾರ್ಮ್ ಲ್ಯಾಂಡ್ ಬರ್ತೀರಾ ಸರ್. ಜಸ್ಟ್ ಅರ್ಧ ಗಂಟೆ. ಹೌದು ಸರ್. ಯಾಕೆಂತಂದ್ರೆ ಅದು ಸೇಮ್ ಹೈವೇನೆ ವರ್ಕ್ ನಡೀತಾ ಇದೆ ಸರ್. ಆಲ್ಮೋಸ್ಟ್ ಇನ್ನು 1 ಇಯರ್ ಕಂಪ್ಲೀಟ್ ಆಗುತ್ತೆ ಸರ್. ಕಂಪ್ಲೀಟ್ ಆಗುತ್ತೆ. ಹೌದು, ಆಲ್ರೆಡಿ ವರ್ಕ್ ನಡೀತಾ ಇದೆ. ಸೊ ವೀಕ್ಷಕರು, ಇವಾಗಂತೂ ಈ ಮೈಸೂರು ಕಡೆ ಬರೋದಂತೂ ತುಂಬಾನೇ ಈಸಿ. ಎಕ್ಸ್ಪ್ರೆಸ್ ಹೈವೇ ಆಗಿರೋದ್ರಿಂದ 1.5-2 ಗಂಟೆಯಲ್ಲಿ ಮೈಸೂರು ರೀಚ್ ಆಗಿಬಿಡ್ತೀರಾ. 2.5 ತಾಸು, ಇನ್ನೊಂದು ಅರ್ಧ ಗಂಟೆ ನೀವು ಎಕ್ಸ್ಟ್ರಾ ನೀವು ಸ್ಪೆಂಡ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಇಲ್ಲೇ ಬಂದ್ಬಿಡ್ತೀವಿ ನಾವು. ಖಂಡಿತ ಸರ್. ಬೆಳಗ್ಗೆ ನಾವೇ ನೋಡಿ ಸರ್, ಬೆಳಗ್ಗೆ 7 ಗಂಟೆಗೆ ಹೊರಟಿದ್ದೀವಿ, 9:30-10 ಗಂಟೆ ಅಂದ್ರೆ ಇಲ್ಲಿ ರೀಚ್ ಆಗಿದೆ. ಖಂಡಿತ ಸರ್. ಇಟ್ಸ್ ಈಸಿ, ಎಸ್ಪೆಷಲಿ ನಮ್ಮ ಬೆಂಗಳೂರು ಜನರಿಗಂತೂ ಹೇಳಿ ಮಾಡ್ತಿರುವಂತ ಲ್ಯಾಂಡ್ ಅಂತ ಹೇಳ್ಬೋದು. ಸರ್ ನಾನೊಂದು ಕ್ವಶನ್ ಕೇಳಲ್ಲ? ಹೇಳಿ ಸರ್. ಓಕೆ, ಹುಣಸೂರು ಅಂತ ಬಂದಾಗ ನಾವು ಹೋಗಿ ಲೇಔಟ್ ಅಲ್ಲೇ ಒಂದು ಸೈಟ್ ತಗೋಬಹುದು, ಯಾಕೆ ನಾವು ಫಾರ್ಮ್ ಲ್ಯಾಂಡ್ ಅನ್ನ ಚೂಸ್ ಮಾಡ್ಬೇಕು ಸರ್? ಏನ್ ಹೇಳ್ತೀರಿ, ಬೆನಿಫಿಟ್ ಏನ್ ನಮಗೆ ಫಾರ್ಮ್ ಲ್ಯಾಂಡ್? ಇದರಲ್ಲಿ ನಾನು ಒಂದೊಂದಾಗಿ ಹೇಳ್ತೀನಿ ಸರ್. ಏನಂದ್ರೆ ಸರ್, ಈಗ ಮೊದಲನೇದಾಗಿ ನಾವು ಬೆಂಗಳೂರು ಮೈಸೂರು ಕಸ್ಟಮರ್ ಸರ್. ಅಲ್ಲಿ ವಾರ ಪೂರ್ತಿ ನಮ್ಗೆ ಬಿಡು ಇರಲ್ಲ, ಫುಲ್ ನಮ್ಮ ಆದಂತ ಕೆಲಸದಲ್ಲಿ ಬಿಸಿ ಇರ್ತೀವಿ. ಕರೆಕ್ಟ್. ಮೈಂಡ್ ಫ್ರೀ ಇರಬೇಕು, ವೀಕೆಂಡ್ ಅಲ್ಲಿ ಬಂದು ಹೋಗ್ಬೇಕು. ಆ ಕಾನ್ಸೆಪ್ಟ್ ಅಲ್ಲಿ ಸರ್ ನಾವು ಫಾರ್ಮ್ ಲ್ಯಾಂಡ್ ಅಂತ ಸೆಲೆಕ್ಟ್ ಮಾಡಿದ್ವಿ ಸರ್. ಇಲ್ಲಿ ಬಂದು ನಾವು ನೋಡಿದಾಗ ಈ ಲ್ಯಾಂಡ್ ಪರ್ಟಿಕ್ಯುಲರ್ ಸರ್ ನಾವು ಸೈಟ್ ಮಾಡುವಂತ ಜಾಗ ಸರ್ ಇದು. ನಾವ್ ಏನಕ್ಕೆ ಮಾಡ್ಲಿಲ್ಲ ಅಂದ್ರೆ ಸರ್, ಇದು ವಾತಾವರಣ ಚೆನ್ನಾಗಿದೆ, ಸುತ್ತಮುತ್ತ ಗ್ರೀನರೀಸ್ ಇದೆ. ಇಲ್ಲಿಂದ ಕನೆಕ್ಟಿವಿಟಿ ಅಂತ ಬಂದ್ರೆ ಸರ್, ಈ ಕಡೆ ನಾಗರಹೊಳೆ ಫಾರೆಸ್ಟ್ 9 ಕಿಲೋಮೀಟರ್ ಆಗುತ್ತೆ. ಸರಿ. ಈ ಕಡೆ ಮಡಿಕೇರಿ 85 ಕಿಲೋಮೀಟರ್ ಆಗುತ್ತೆ. ಮಡಿಕೇರಿಗೆ ಹೋಗ್ಬೋದು. ಮಡಿಕೇರಿ ಸರ್. ಇಲ್ಲಿಂದ ಸ್ಟಾರ್ಟ್ ಆದ್ರೆ ಸರ್ ನಿಮ್ಗೆ ಬೈಲ್ಕುಪ್ಪೆ ಬರುತ್ತೆ, ಮತ್ತೆ ಕಾವೇರಿ ನಿಸರ್ಗಧಾಮ ಬರುತ್ತೆ. ಆಮೇಲೆ ಅಲ್ಲಿಂದ ಬಂದು ಮಡಿಕೇರಿ ನಿಯರೆಸ್ಟ್ ಇದೆ. ಈ ರಂಗನತಿಟ್ಟು ಕೂಡ ಹತ್ರ ಆಗುತ್ತೆ ಅನ್ಕೊಂತೀನಿ. ಶ್ರೀರಂಗಪಟ್ಟಣ ಬೋರ್ಡ್ ನೋಡಿದೆ ಎಲ್ಲ ಹತ್ರ ಆಗುತ್ತೆ. ಈ ತರ ಎಲ್ಲ ಬಂದಾಗ ಸರ್ ಇದು ಫಾರ್ಮ್ ಲ್ಯಾಂಡ್ ಗೆ ಸೂಕ್ತವಾದ ಜಾಗ. ಯಾಕೆಂದ್ರೆ ಸರ್ ಈಗ ನಾವು ಆಲ್ಮೋಸ್ಟ್ ಶನಿವಾರ ಈವ್ನಿಂಗ್ ಇಲ್ಲಿ ಹೊರಟ್ರೆ ಸರ್, ಬೆಂಗಳೂರಿಂದ ಮೈಸೂರಿಂದ ಬಂದು ಅವರೇ ಆದಂತ ಇಲ್ಲೊಂದು ಫ್ಲಾಟ್ ಪರ್ಚೇಸ್ ಮಾಡಿ ಒಂದು ಕಾಟೇಜ್ ಕಟ್ಕೊಂಡು ಸರ್ ಇಲ್ಲಿ ಬೇಕಾದ್ರೆ ಇಲ್ಲಿ ಉಳಿದಿ ನೈಟ್ ಬಂದ್ ಸ್ಟೇ ಆಗಿ ಬೆಳಗ್ಗೆ ಎದ್ದಿ ಸರ್ ನಾಗರಹೊಳೆ ಫಾರೆಸ್ಟ್ ಒಂದಿನ ಮಡಿಕೇರಿ ರೌಂಡ್ಸ್, ಇನ್ನೊಂದ್ ದಿವಸ ಫ್ರೀ ಇದ್ರೆ ಸರ್ ನಾವು ಈ ಕಡೆ ಮೈಸೂರಿಂದ ಎಲ್ಲ ಸುತ್ತಾಡ್ಕೊಂಡು ಆ ಕಡೆ ಬೆಂಗಳೂರಿಗೆ ಹೋಗ್ಬೋದು. ಈ ತರಗೂ ಚೆನ್ನಾಗಿದೆ ಸರ್. ಒಂದು ಒಳ್ಳೆ ರಿಲೀಫ್ ಲೈಫ್ ಸಿಗುತ್ತೆ ಅಂತ ಹೇಳ್ಬೋದು ಅಲ್ವಾ? ವೀಕ್ಷಕರೇ, ನೀವು ಸೈಟ್ ತಗೊಳ್ಳೋದಿದ್ರೆ ಬೆಂಗಳೂರಲ್ಲೇ ತಗೋಬಹುದು, ಖಂಡಿತ ಮೈಸೂರಲ್ಲೇ ತಗೋಬಹುದು. ಇಲ್ಲಿ ಬಂದು ಏನಕ್ಕೆ ಸೈಟ್ ತಗೊಂತೀರಾ ಅಲ್ವಾ? ಸೊ ಇಲ್ಲಿ ಬಂದು ತಗೊಳ್ತೀರಾ ಅಂದ್ರೆ ಡೆಫಿನೆಟ್ಲಿ ಸರ್ ಹೇಳ್ದಂಗೆ ಒಂದು ಫಾರ್ಮ್ ಲ್ಯಾಂಡ್ ತಗೊಳ್ಳಿ, ಒಂದೊಳ್ಳೆ ಜಾಗ ಸಿಗುತ್ತೆ. ನೋಡಿ, ಇಲ್ಲಿ ಪ್ರಕೃತಿ ಜೊತೆ ಜೀವನ ನಡೆಸ್ಬೋದು. ಆ್ಯಂಡ್ ಜೊತೆಯಲ್ಲಿ ಅಮ್ಯುನಿಟೀಸ್ ಕೂಡ ಸೂಪರ್ ಆಗಿ ಮಾಡಿದ್ದಾರೆ ಸರ್. ರೆಸಾರ್ಟಲ್ಲಿ ಸಿಗುವಂಥ ಅಮ್ಯುನಿಟೀಸ್ಗಳು ನಿಮ್ಗೆ ಸಿಗ್ತಾ ಇದೆ. ಫ್ರೀ ಆಫ್ ಮೈಂಡ್ ಬೇಕು, ಜೊತೆಯಲ್ಲಿ ಇಲ್ಲೇ
ಯಾರಾದ್ರೂ ಓಲ್ಡ್ ಏಜ್ ಅವ್ರು ಇದ್ದೀರಾ, ನಮ್ಗೆ ಎಲ್ಲೂ ಓಡಾಡೋದು ಬೇಡಪ್ಪ, ವೀಕೆಂಡ್ ಬನ್ನಿ ಆರಾಮಾಗಿ ಮೊಮ್ಮಕ್ಕಳ ಜೊತೆ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಕ್ ಒಳ್ಳೆ ಜಾಗ. ಇಲ್ಲ ಯಂಗ್ ಅವ್ರು ಇದ್ದೀರಾ, ನಾವು ಬರ್ಬೇಕು, ಬ್ಯಾಗೆಲ್ಲ ಇಲ್ಲಿ ಇಡಬೇಕು, ಇಡೀ ಊರ್ ಸುತ್ತಬೇಕು ಅಂತಂದ್ರೆ ನಿಮ್ಗೆ ಸರ್ ಹೇಳ್ದಂಗೆ ಸುತ್ತಮುತ್ತಲು ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಖಂಡಿತ ಸರ್ ಇದೆ ಸರ್ ಅಲ್ವಾ? ರೆಸಾರ್ಟ್ ಗಳೆಲ್ಲ ಸಿಗುತ್ತೆ, ಎಲ್ಲ ಇದೆ ಸರ್, ಎಲ್ಲ ಇದೆ ಎವ್ರಿಥಿಂಗ್. ಜೊತೆಲಿ ಈ ಕಡೆ ಫುಡ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ವೀಕೆಂಡ್ ಗೆಟ್ವೇಗೆ ನೀವ್ ಹೇಳ್ದಂಗೆ ಫಾರ್ಮ್ ಲ್ಯಾಂಡ್ ಒಳ್ಳೇದು. ಸರ್ ಆಮೇಲೆ ಇನ್ನೂ ಒಂದೇನಂದ್ರೆ ಸರ್, ಇಲ್ಲಿ ಕಸ್ಟಮರ್ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಇಲ್ಲಿ ನಾವು ಇದರಪ್ಪ ಎಲ್ಲ ಜಮೀನ್ ತಗೊಬಿಟ್ಟಿದೀವಿ, ಕೃಷಿ ಭೂಮಿ ಫಾರ್ಮ್ ಲ್ಯಾಂಡ್ ಅನ್ಕೋಬಹುದು, ಆ ತರ ಫೀಲಿಂಗ್ ಇಲ್ಲ. ಯಾಕೆಂದ್ರೆ ಸರ್ ಹುಣಸೂರು ಟೌನ್ ಹತ್ರ ಇದೆ, ಅಕ್ಕಪಕ್ಕನೇ ಸರ್ ಇಲ್ಲಿ ಸ್ಕ್ವೇರ್ ಫೀಟ್ ಗೆ 1500 ರೂಪಾಯಿ ಇದೆ ಸರ್. 1500 ರೂಪಾಯಿನಾ? ಹೌದು ಸರ್. ಹಂಗಾದ್ರೆ ಇದು ಇನ್ವೆಸ್ಟ್ಮೆಂಟ್ಗೂ ಬೆಟರ್. ಈಗ 30-40 ಸರ್ 18 ಲಕ್ಷ ಆಗುತ್ತೆ ಅನ್ಕೊಳ್ಳಿ ಸರ್. ಸರಿ, ಈಗ ನಾನು 550 rupees ನಾನು ರೈಟ್ ಫಿಕ್ಸ್ ಮಾಡಿದ್ದೀನಿ ಅಂದ್ರೆ 6000 ಸ್ಕ್ವೇರ್ ಫೀಟ್ ಕೊಡ್ತೀವಿ. 5 ವರ್ಷ ಕುಂಟೆ 6000 ಸ್ಕ್ವೇರ್ ಫೀಟ್ ಬರುತ್ತೆ. ಸರಿ ಸರಿ. 30-40 ಲೆಕ್ಕಕ್ಕೆ 5 ಸೈಟ್ ಲೆಕ್ಕ ಸರ್. 5 ಸೈಟ್ ಲೆಕ್ಕ. ಅಲ್ಲಿಗೆ ನಾನು 33 ಲಕ್ಷ ರೇಟ್ ಇಟ್ಟಿದ್ದೀನಿ ಸರ್. ಅದ್ರಲ್ಲಿ ನಿಮ್ಮ ಚಾನಲ್ ಕಡೆಯಿಂದ ಸ್ಟ್ರೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರ್ ಇಲ್ಲೆಲ್ಲ ಸರ್ ಆಲ್ಮೋಸ್ಟ್ 4-5 ಇಯರ್ಸ್ಗೆ ಡಬಲ್ ಆಗುತ್ತೆ. ಆ ಟೈಮ್ಗೆ ಸರ್ ಕಸ್ಟಮರ್ಸ್ ಇರಪ್ಪ ಅಲ್ಲಿ ದೂರದಲ್ಲಿ ಮಾಡಿದೀನಿ ಮಾರಕ್ಕಾಗಲ್ಲ ಅಂತಾರ, ಆಪ್ಷನ್ ನನಗೆ ಕೊಡ್ಲಿ ಸರ್, ನಾನು ತಗೊಳ್ತೀನಿ. ನೀವೇ ತಗೊಂತೀರಾ? ತಗೊಳ್ತೀನಿ ಸರ್. ಸರ್ ಸರ್ ಹೇಳಿರೋ ಪ್ರಕಾರ 3-4-5 ವರ್ಷಕ್ಕೆಲ್ಲ ನಿಮ್ಗೆ ಆರಾಮಾಗಿ ಡಬಲ್ ಆಗುತ್ತೆ, ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಸರ್ ಹೇಳಿದ್ರಲ್ವಾ, ಇಲ್ಲ 550 ರೂಪಾಯಿ ಫಾರ್ಮ್ ಲ್ಯಾಂಡ್ ಇರ್ಬೋದು, ಬಟ್ ಆಕ್ಚುಯಲ್ ವ್ಯಾಲ್ಯೂ ಬಂದ್ಬಿಟ್ಟು 1500 ರೂಪಾಯಿ ಇಲ್ಲಿ. ಖಂಡಿತ ಸರ್. ಅಲ್ವಾ ಸರ್? ಖಂಡಿತ ಸರ್. ನೀವೇನಾದ್ರೂ ಸೈಟ್ ತಗೊಳಕ್ ಹೋಗ್ತೀರಾ ಅಂದ್ರೆ 1,500 ಕಮ್ಮಿ ಸುತ್ತಮುತ್ತಲು ಯಾರು ಕೊಡೋದಿಲ್ಲ. ಅಂತದ್ರಲ್ಲಿ 1/3 ಭಾಗ ದುಡ್ಡು ಕೊಡ್ತಾ ಇದ್ದೀರಾ. ಏನಪ್ಪಾ ಅಂದ್ರೆ ಸರ್ ಹುಣಸೂರಲ್ಲಿ ಸರ್ 1,500 ಬೇಸಿಕ್ ರೈಟ್ ಇಂದ ಅಪ್ ಟು ಸರ್ ಇಲ್ಲಿ 3,500 ರೂಪಾಯಿವರೆಗೂ ರೈಟ್ ಇದೆ ಸರ್. ಇಲ್ಲಿ ಸುತ್ತಮುತ್ತಲೆಲ್ಲ 1.5 ಓಡ್ತಾ ಇದೆ ಸರ್. ಈಗ ನೆಕ್ಸ್ಟ್ ನಮ್ದು ಇನ್ನೊಂದು ಪ್ರಾಜೆಕ್ಟ್ ಬರ್ತಾ ಇದೆ, ನಿಮ್ ಕೈಲ ಪ್ರೆಸೆಂಟೇಷನ್ ಮಾಡಿಸ್ತೀನಿ. ಓಕೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಏನ್ ರೇಟ್ ಓಡ್ತಾ ಇದೆ ಅಲ್ವಾ? ವರ್ಕ್ ನಡೀತಾ ಇದೆ ಸರ್. ನೀವು ಈಗ ಮಾಮೂಲಿ ಕನ್ವರ್ಜನ್ ಲ್ಯಾಂಡ್ ಅನ್ನು ತಗೊಂತೀರಾ ಅಂದ್ರೆ 1,500 ಕಮ್ಮಿ ಯಾರು ಕೊಡ್ತಾ ಇಲ್ಲ. ಇವನ್ ನನ್ನ ಚಾನಲ್ ಅಲ್ಲೇ ಹುಣಸೂರಲ್ಲೇ ಶೂಟ್ ಮಾಡಿದ್ದೀನಿ, ಅಲ್ಲಿ ಹೋದ್ರೆ 1,800 ರೂಪಾಯಿ ಕಮ್ಮಿ ಇಲ್ಲ ಅಲ್ವಾ? ಅಲ್ಲಿಂದ ಜಸ್ಟ್ 15 ನಿಮಿಷದಲ್ಲಿ ಇಲ್ಲಿ ರೀಚ್ ಆಗ್ತೀರಾ ವೀಕ್ಷಕರೇ. ಸೊ ಅಲ್ಲಿ ಹೋಗಿ 1,800 ರೂಪಾಯಿ ಕೊಡ್ತೀರಾ. ಪೀಸ್ ಆಫ್ ಮೈಂಡ್ ಇರುವಂತಹ ಹತ್ರ 5.5 ಗುಂಟೆ ಜಾಗವನ್ನ ಅದೇ ರೇಟ್ಗೆ, ಒಂದು 30-40 ತಗೊಳ್ಳೋ ರೇಟ್ಗೆ ನೀವು ಇಲ್ಲಿ ಆರಾಮಾಗಿ 5.5 ಗುಂಟೆ ಜಾಗವನ್ನ ತಗೋಬಹುದು. ಹತ್ರ 6,000 ಸ್ಕ್ವೇರ್ ಫೀಟ್ ಅಂದ್ರೆ 4 30-40 ಸೈಟ್ ಬಂದಂಗ 5 ಸರ್. 5 ಸೈಟ್ ಮತ್ತೆ ಇನ್ನೇನ್ ಬೇಕ್ರಿ, ಇನ್ನೇನ್ ಬೇಕು? ಆರಾಮಾಗಿ ನಮ್ಮ ಮೈಸೂರು ಬೆಂಗಳೂರಲ್ಲಿ ಇರುವಂತವ್ರು ವೀಕೆಂಡ್ ಗೆಟ್ವೇ ಬೇಕು. ನಮ್ದು ಒಂದು ಫಾರ್ಮ್ ಹೌಸ್, ದೊಡ್ಡ ದೊಡ್ಡ ಸ್ಟಾರ್ ನಟರಲ್ಲ, ಈಗ ಪ್ರತಿಯೊಂದು ನನ್ನ ಕನ್ನಡಕರ ವೀಕ್ಷಕರು ಕೂಡ ತಮ್ಮದೇ ಸ್ವಂತ ಫಾರ್ಮ್ ಹೌಸ್ ಮಾಡ್ಕೋಬಹುದು. ಖಂಡಿತ 100% ಕರೆಕ್ಟಾ ಸರ್? ಇದು 100%. ನೆಕ್ಸ್ಟ್ ಬರ್ತಾ ಇರುವಂತದ್ದು ಲೀಗಾಲಿಟಿ, ಡಾಕ್ಯುಮೆಂಟೇಶನ್. ಓಕೆನಾ? ನಾವ್ ಯಾವ್ದೋ ಲ್ಯಾಂಡ್ ಅಂತ ನೋಡಿದಾಗ ತುಂಬಾ ಜನ ಫಾರ್ಮ್ ಲ್ಯಾಂಡ್ ಅಂದ್ರೆ ಏನ್ ಅನ್ಕೊಂತಾರೆ ಗೊತ್ತಾ ಸರ್? ರೆವೆನ್ಯೂ ಸೈಟ್ ಸರಿಯಾದ ಡಾಕ್ಯುಮೆಂಟೇಶನ್ ಇರುತ್ತೋ ಇಲ್ವೋ ಅನ್ನೋದು ಡೌಟ್ ಇರುತ್ತೆ. ಸಮೃದ್ಧ ಫಾರ್ಮ್ಸ್ ಅಂತ ಬಂದಾಗ ಡಾಕ್ಯುಮೆಂಟೇಶನ್ ಯಾವ ತರ ಇಟ್ಟಿದ್ದೀರಾ ಸರ್? ಸರ್ ನಮ್ದು ಮೇನ್ ನಾನು ನೋಡೋದು ರೀಸನ್ ಏನಪ್ಪಾ ಅಂದ್ರೆ ಸರ್, ನಾನು ಕಸ್ಟಮರ್ ಮಾರ್ಬೇಕು ಅಂತಲ್ಲ, ನಾನ್ ತಗೊಳ್ಳೋ ಫಸ್ಟ್ ಏನ್ ನೋಡೋದಂದ್ರೆ ಸರ್ ನನಗೆ ಡಾಕ್ಯುಮೆಂಟ್ ಕರೆಕ್ಟ್ ಇರಬೇಕು, ರೋಡ್ ಎಂಟ್ರಿ ಇರಬೇಕು. ಮೇನ್ ನೋಡೋದು ಲೀಗಲ್ ಅದು ಸರ್. ಅದ್ರಲ್ಲಿ ಬಂದಿ ಸರ್ ನಮ್ ಸಮೃದ್ಧ ಫಾರ್ಮ್ಸ್ ಡಾಕ್ಯುಮೆಂಟ್ ಹೆಂಗಿದೆ ಅಂದ್ರೆ ಸರ್ 63 ನಲ್ಲಿ ಪರ್ಚೇಸಿಂಗ್ ಲ್ಯಾಂಡ್ ಸರ್. 63 ನಲ್ಲಿ 23 ನಲ್ಲಿ ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ ಸರ್. 60 ಇಯರ್ಸ್ ಒಬ್ಬರೇ ಓನರ್, ಜನರಲ್ ಪ್ರಾಪರ್ಟಿ ಒಬ್ಬರೇ ಸರ್. ಅವ್ರು ಒಂದು ಕೃಷಿ ಭೂಮಿಗೆ ಒಂದು ಲೋನು ಸಹ ತಗೊಂಡಿಲ್ಲ ಸರ್. ನಾನು ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೋಬಹುದು, ನಾನು ಕೊಡ್ತೀನಿ ನಿಮ್ ಲಾಯರ್ ಹತ್ರ. ಅಷ್ಟು ಲೀಗಲ್ ಆಗಿದೆ. ಇವಾಗ ನನ್ನ ಹೆಸರಿಂದ ನಾನು ಮಾಡ್ಕೊಂಡಿದ್ದೀನಿ, ನನ್ನ ಹೆಸರಿಂದ ಕಸ್ಟಮರ್ ರಿಜಿಸ್ಟರ್ ಮಾಡ್ಕೊಡ್ತೀನಿ. ನೀವೇ ಡೈರೆಕ್ಟ್ ಓನರ್ ಇವಾಗ? ಖಂಡಿತ ಸರ್, ನೇರ ಮಾಲೀಕರಿಂದ. ನಮ್ದು ಹೆಂಗೆ ಅಂದ್ರೆ ಸರ್ ನಾನು ಮಾರ್ಕೆಟಿಂಗು ನಾನೇ, ಮ್ಯಾನೇಜರ್ ನಾನೇ, MD ನಾನೇ, ಓನರ್ ನಾನೇ, ವರ್ಕರು ನಾನೇ, ಎಲ್ಲ ನೀವೇನೆ ಅಲ್ವಾ? ಸಾರೇ ಸಿಕ್ಬಿಡ್ತಾರೆ. ಯಾರೋ MD ಅಪ್ಪ, ಯಾರೋ ನಮ್ಮ ರೆಪ್ರೆಸೆಂಟೇಟಿವ್ನ ಭೇಟಿ ಆಗಬೇಕು, ಏನಿಲ್ಲ, ಸರ್ ಸಿಗ್ತಾರೆ, ಸರ್ ಜೊತೆ ಮಾತಾಡ್ಕೋಬೋದು, ಸರ್ ಜೊತೆ ನೆಗೋಸಿಯೇಷನ್ ಮಾಡ್ಕೋಬೋದು. ಎವ್ರಿಥಿಂಗ್ ಡನ್ ಬೈ ಸರ್ ಓನ್ಲಿ. ಸೊ ಡಾಕ್ಯುಮೆಂಟ್ ಕ್ಲಿಯರ್ ಇದೆ, ಕ್ಲಿಯರ್ ಟೈಟಲ್, ಅಂಡ್ ನಮ್ಮ ಸರ್ದು ರಜನಿಕಾಂತ್ ಹೆಸರೇ ಇದೆ ಅಂತ ಹೇಳ್ಬೋದು ಸರ್. ಇವಾಗ ನಮ್ಮ ವೀಕ್ಷಕರಿಗೆ ಹೇಳಿ, ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಾಗ ಬೇಸಿಕಲಿ ಏನೇನು ಸಿಗುತ್ತೆ ಅದು ಹೇಳಿ ಸರ್. ಬೇಸಿಕಲಿ ನಾನು ಫಸ್ಟ್ ಏನ್ ಮಾಡಿದ್ದೀನಿ ಅಂದ್ರೆ ಸರ್, ನಮ್ದು ಲ್ಯಾಂಡ್ ಎಲ್ಲ ಟೋಟಲ್ ಸರ್ ನಾನು ಕಾಂಪೌಂಡ್ ಹಾಕಿದ್ವಿ ಸರ್. ಕಾಂಪೌಂಡ್ ಗೇಟೆಡ್ ಕಮ್ಯುನಿಟಿ ಇಲ್ಲ ತೋರಿಸಿ ಪಕ್ಕದಲ್ಲಿ ನೋಡಿ, ಎಲ್ಲ ಈ ತರ ಕಾಂಪೌಂಡ್ ನಿಮ್ಗೆ ಎಂಟೈರ್ ಆಗಿ ಇಡೀ ಲೇಔಟ್ ಹಾಕ್ಸಿದೀರಾ. ಟೋಟಲ್ ಸರ್ ಗೇಟೆಡ್ ಕಮ್ಯುನಿಟಿ ಅಲ್ವಾ? ಸೊ ಒಳಗಡೆ ಒಂದ್ ಎಂಟ್ರಿ, ಒಂದೇ ಎಕ್ಸಿಟ್, ಒಂದೇ ಎಂಟ್ರಿ ಸರ್. ಒಂದೇ ಗೇಟ್ ಹೋಗಕ್ಕಾಗಲ್ಲ ಸರ್. ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ಬೋದು, ಎದುರುಗಡೆ ದೊಡ್ಡದಾದಂತ ಒಂದು ಆರ್ಚ್ ಅನ್ನ ಕ್ರಿಯೇಟ್ ಮಾಡಿ ಪ್ರಾಪರ್ ಗೇಟ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸೆಕ್ಯೂರಿಟಿ ವ್ಯವಸ್ಥೆ ಇದೆಯಾ ಸರ್? ನಮ್ಮಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಮತ್ತೆ ಎಲ್ಲ ಮೇಂಟೆನೆನ್ಸ್ ನಮ್ದೇ ಇರುತ್ತೆ. ಸುತ್ತ ಗೇಟೆಡ್ ಕಮ್ಯುನಿಟಿ ಇದೆ, ಆರ್ಚ್ ಇದೆ ಒಳಗಡೆ ಸರ್. ಮತ್ತೆ ರೋಡ್ಸು
ವಾಟರ್ ಕನೆಕ್ಷನ್. ಅಲ್ಲಿ ಮೇನ್ ರೋಡ್ ಬಂದ್ವಲ್ಲ, ಹಾ ಸರ್. ಆ ರೋಡ್ ಎಷ್ಟು ದೊಡ್ಡದಾಗಿದೆ ಸರ್? ಸರ್ ಅದು 35 ಅಡಿ ರೋಡ್ ಸರ್. 35 ಅಡಿ. 35th road ಇಲ್ಲಿ ನಾವು ಓಡಾಡ್ತಾ ಇದೀವಲ್ಲ, ಈ ರೋಡ್ ಎಷ್ಟಿದೆ? ಸರ್ ಇದೆಲ್ಲ 25th ರೋಡ್ ಸರ್. 25 ಅಡಿ. ಸೊ 35 ಅಡಿ 25 ಅಡಿ. ಖಂಡಿತ ಸರ್. ಬಟ್ ಇಲ್ಲೂ ಕೂಡ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಈ ಜಾಗ ಯಾಕೆ ಬಿಟ್ಟಿದ್ದೀರಾ ಸರ್ ಇಲ್ಲಿ? ಈ ಸ್ವಲ್ಪ ಕ್ರಾಸ್ ಜಾಗ ಸರ್ ಅದು ಏನಕ್ಕೆ ಬಿಟ್ಟಿದೀವಿ ಅಂತಂದ್ರೆ ನಾವು ಇಲ್ಲಿ ಗಿಡಗಳು ಹಾಕೊಂಡಿದೀವಿ, ವಾಕಿಂಗ್ ಟ್ರ್ಯಾಕ್ ಸ್ವಲ್ಪ ಗ್ಯಾಪ್ ಬಿಟ್ರೆ ಸರ್ ಇದು ನೀಟ್ ಇರ್ಲಿ ಅಂತ ಮಾಡಿದ್ವಿ ಸರ್. ಚೆನ್ನಾಗಿರುತ್ತೆ. ಚಿಕ್ಕರೆ ಇಲ್ಲಿ ನೋಡಿ, ವಾಟರ್ ಕನೆಕ್ಷನ್ ಸರ್. ಹೆಂಗೆ ನೀರು ಎಲ್ಲಿಂದ ಕೊಡ್ತೀರಾ ನೀರನ್ನ? ಸರ್ ಇವಾಗ ಪ್ರತಿ ಪ್ಲಾಟ್ಗೂ ಇದಿದೆ ಸರ್, ನಮ್ದು ವಾಟರ್ ಕನೆಕ್ಷನ್ ಇದೆ, ಎಲ್ಲಾ ಪ್ಲಾಟ್ ಅಲ್ಲಿ ನೀರು ಬರುತ್ತೆ ಸರ್. ನೋಡಿ ವೀಕ್ಷಕರೇ, ಇದು ಒಂದೇ ಅಲ್ಲ, ಇದೇ ನೀರದಲ್ಲಿ ನೋಡಿ ಅಲ್ಲಿ ಎಲ್ಲದರಲ್ಲೂ ಪೈಪ್ ಹಾಕ್ಬಿಟ್ಟಿದ್ದೀರಾ. ಹೌದು ಸರ್. ಇಲ್ಲಿಂದ ನಾವು ನೀರಿನ ಕನೆಕ್ಷನ್ ತಗೊಬಹುದು. ನಾ ಏನ್ ಮಾಡಿದ್ದೀನಿ ಸರ್, 2 ಕಡೆನೂ ಹಾಕಿದ್ದೀನಿ ಸರ್ ಈ ಸೈಟ್ಗೆ. ಅಲ್ಲೂ ಇದೆಯಾ? ಈ ಕಡೆನೂ ಇದೆ ಸರ್, ಅಲ್ಲೂ ಇದೆ ನೋಡಿ ಸರ್. ಒಂದು ಸೈಟ್ಗೆ 2 ಕಡೆ ಅಂದ್ರೆ ನಮ್ದು ಏನಂತ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಸರ್ ಇದು, ಹಂಗೆ ನಾವು ಬ್ಯಾಕ್ ಸೈಡ್ ಒಂದು ಕೊಟ್ಟು ಫ್ರಂಟ್ ಅಲ್ಲಿ ಒಂದು ಕೊಟ್ಟಿದ್ದೀವಿ ಸರ್. ಓಕೆ. ಆಮೇಲೆ ಇನ್ನೊಂದು ನನಗೆ ಖುಷಿ ಆಗ್ತಾ ಇದೆ, ಸರ್ ನೀವು ಯಾವ್ದು ಖಾಲಿ ಜಾಗ ಬಿಟ್ಟಿಲ್ಲ, ಎಲ್ಲ ಗಿಡಗಳನ್ನ ಹಾಕಿದೀರಾ. ಹೌದು ಸರ್. ಒಂಚೂರು ಗಿಡದ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸರ್ ನಾವ್ ಏನ್ ಮಾಡಿದೀವಿ ಅಂದ್ರೆ ಸರ್, ಆಲ್ಮೋಸ್ಟ್ ಒಂದು ಪ್ಲಾಟ್ ಅಲ್ಲಿ ಸರ್ ನಾವು ಒಂದು 35 ಟ್ರೀಸ್ಗಳು ಹಾಕಿದೀವಿ ಸರ್. 35? ಹೌದು ಸರ್. ಮಹಾಗಣಿ, ಮಾವು, ತೆಂಗು ಸೆಂಟ್ರಲ್ ಸ್ವಲ್ಪ ಖಾಲಿ ಬಿಟ್ಟಿದೀವಿ ಸರ್. ಅಲ್ಲಿ ಕಾಟೇಜ್ ಮಾಡ್ಕೋಬಹುದು ಆರಾಮಾಗಿ ಸರ್ ಅಲ್ಲಿ ಸರ್. ಇದು ಎಂಟ್ರಿ ಸರ್ ಒಳಗಡೆಗೆ. ಇದು ಎಂಟ್ರಿನಾ? ಇದು ಎಂಟ್ರಿ ಸರ್ ಇದು. ಓಕೆ ಓಕೆ. ಮಹಾಗಣಿ, ಮಾವು, ತೆಂಗು. ಹೌದು ಸರ್. ಎಷ್ಟು ಗಿಡ ಕೊಡ್ತೀರಾ ಒಬ್ರಿಗೆ? ಸರ್ ಒಬ್ಬೊಬ್ರಿಗೆ ನಾವು 35 ಗಿಡ ಕೊಡ್ತೀವಿ ಸರ್. 6000 ಸ್ಕ್ವೇರ್ ಫೀಟ್ ಅಲ್ಲಿ 35 ಗಿಡ ಬರುತ್ತೆ. ಗಿಡ ಎಲ್ಲ ಆಲ್ಮೋಸ್ಟ್ ಬೆಳೆದು ಬಿಟ್ಟಿದೆ. ಅಲ್ಲಿ 8 ಫೀಟ್ ಹಾಕ್ಬೇಕು ಅಂತ 8 ಫೀಟ್ ಇದೆ ಸರ್ ಗಿಡಗಳೆಲ್ಲ. ಬನ್ನಿ, ಎಲ್ಲ 8 ಫೀಟ್ ಬೆಳೆದು ಬಿಟ್ಟಿದೆ. ಸೊ ನೀವು ಬರಬೇಕು, ನಾವು ಹೊಸದಾಗಿಂದ ಹಾಕೊಬೇಕಪ್ಪ, ಏನ್ ಬೇಕಾಗಿಲ್ಲ. ಬೇಕಾ ಇನ್ನ ಹಾಕೊಳ್ಳಿ, ತೊಂದರೆ ಇಲ್ಲ. ಸರ್ ಹತ್ರನೇ ಗಿಡ ಇಸ್ಕೊಂಡ್ಬಿಟ್ಟು ಖಂಡಿತ ಸರ್ ನೀವು ಗಿಡ ಹಾಕೊಬಹುದು. ಆಲ್ರೆಡಿ ಬೆಳೆದು ಬಿಟ್ಟಿದೆ. ಮಹಾಗನಿ, ಮಾವು, ತೆಂಗು 3 ಆಪ್ಷನ್ ಕೂಡ ಇದೆ. ಅಂಡ್ ಇಲ್ಲಿ ನೀವು ವಿಶಾಲವಾದ ನಿಮ್ದೇ ಒಂದು ವಿಲ್ಲಾ ಕಾನ್ಸೆಪ್ಟ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಇವಾಗ ಬರುವಂತದ್ದು ಪ್ರೀಮಿಯಂ ಅಮ್ಯುನಿಟೀಸ್. ಓಕೆ ಸರ್. ಅದನ್ನ ನಾವು ಇಲ್ಲಿ ಹೇಳಕ್ಕಿಂತ ಓಕೆ ತೋರ್ಸಿ ಹೇಳಿದ್ರೆ ನಮ್ದು ಮಾಡಲ್ ತೋರಿಸ್ಬಿಡೋಣ. ವೀಕ್ಷಕರೇ, ನಿಮಗೆ ವೀಕೆಂಡ್ ಗೇಟ್ವೇದಲ್ಲಿ ಸ್ವಿಮ್ಮಿಂಗ್ ಪೂಲ್ ಬೇಕಾ, ಕ್ಲಬ್ ಹೌಸ್ ಬೇಕಾ, ರೆಸ್ಟೋರೆಂಟ್ ಬೇಕಾ, ಬನ್ನಿ ತೋರಿಸ್ತೀವಿ. ಈ ಸರ್ ಏನ್ ಮಾಡ್ತಾರೆ ಗೊತ್ತಾ, ಬೆಂಗಳೂರವರು ವೀಕೆಂಡ್ ಅಲ್ಲಿ ಇಡೀ ಫ್ಯಾಮಿಲಿ ಅಂದ್ರೆ ಒಂದು 5 ರಿಂದ 10 ಸಾವಿರ ಖರ್ಚು ಮಾಡಿ ಒಂದು ರೆಸಾರ್ಟ್ ಕೊಟ್ಟು ಹೋಗ್ಬಿಡ್ತಾರೆ 100% ಅಲ್ವಾ? ಅದ್ರ ಬದಲು 2000 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಇಲ್ಲಿ ಬನ್ನಿ, ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬಹುದು. ಸರ್ ಒಂದು ಪ್ರೀಮಿಯಂ ಅಮ್ಯುನಿಟೀಸ್ ಅಂತ ಬಂದಾಗ ಫಸ್ಟ್ ಲೀಸ್ಟ್ ಹೇಳಿ ಏನೇನಿದೆ ನಿಮ್ಮ ಹತ್ರ? ನಮ್ಗೆ ಮೇನ್ ಸರ್ ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ಲಬ್ ಹೌಸ್, ರೆಸ್ಟೋರೆಂಟ್, ಇನ್ನು ಮಕ್ಳು ಬಂದು ಚಿಲ್ಡ್ರನ್ಸ್ ಏರಿಯಾ ಇದೆ, ಓಕೆ, ಗಾರ್ಡನ್ ಇದೆ, ಪಾರ್ಕ್ ಇದೆ ಸರ್ ಎಲ್ಲ. ಸೊ ವೀಕೆಂಡ್ ಎಂಜಾಯ್ ಮಾಡಕ್ಕೆ ಎಲ್ಲ ಇದೆ. ಖಂಡಿತ ಸರ್, ಎಲ್ಲ ಇದೆ ಸರ್. ನೀವು ಒಂದಿಷ್ಟು ಪ್ರೇಕ್ಷಣೀಯ ಸ್ಥಳಗಳು ಹೇಳಿದ್ರೆ ವೀಕ್ಷಕರೇ, ಸರ್ ಮೈಸೂರು, ನಾಗರಹೊಳೆ, ಕಬಿನಿ ಬ್ಯಾಕ್ ವಾಟರ್, ಇರುಪು ಫಾಲ್ಸ್, ಕುಶಾಲ್ ನಗರ, ಕಾವೇರಿ ನಿಸರ್ಗಧಾಮ, ಹಾರಂಗಿ ಡ್ಯಾಮು, ದುಬಾರೆ ಎಲಿಫೆಂಟ್ ಕ್ಯಾಂಪು, ಮಡಿಕೇರಿ, ಅಬ್ಬೆ ಫಾಲ್ಸು, ತಲಕಾವೇರಿ, ಇಲ್ಲೆಲ್ಲ ಕಡೆ ಓಡಾಡ್ಬೋದು. ಅಥವಾ ನಿಮ್ಗೆ ಅಲ್ಲೆಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ, ಎಲ್ಲೂ ಹೋಗ್ಬೇಡಿ, ಆರಾಮಾಗಿ ಇಲ್ಲಿ ಬಂದ್ಕೊಂಡು ಕ್ಲಬ್ ಹೌಸ್ ಅಲ್ಲಿ ಎಂಜಾಯ್ ಮಾಡಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡ್ಕೊಂಡು ಮನೇಲಿ ಆರಾಮ. ಖಂಡಿತ ಸರ್. ಏನ್ ಹೇಳ್ತೀರಾ ಸರ್? ನಾವ್ ಹೆಂಗೆ ಅಂದ್ರೆ ಸರ್, ಎಲ್ಲ ಹೋಗ್ಬೇಕು ಅಂತ ಬರ್ತೀವಿ, ಪ್ಲೇಸ್ ನೋಡಿ ಹೊರಗಡೆ ಹೋಗಕ್ಕೆ ಮನ್ಸ್ ಬರಲ್ಲ. ಹೌದು ಸರ್. ಯೂಶಲಿ ನಾನೇ ಸರ್, ಇರಪ್ಪ ಇವತ್ತು ಬೇಜಾರಾಗದ ಇಲ್ಲಿ ಮಡಿಕೇರಿಗೆ ಒಂದು ರೌಂಡ್ ಹೋಗಿ ಬರುವ, ಇಲ್ಲಿ ಫಾಲ್ಸ್ ಎಲ್ಲ ಅಂತೀವಿ, ಬಟ್ ಇಲ್ಲಿ ಬಂದ ಓಕೆ ಮನ್ಸಿಲ್ಲ ಸರ್. ಕಸ್ಟಮರ್ಸ್ ಬಂದಾಗ ಇನ್ನು ಬಹಳ ಖುಷಿ ಪಡ್ತಾರೆ. ಸೂಪರ್ ಸೂಪರ್, ಬನ್ನಿ ಸರ್ ತೋರ್ಸೋಣ. ಸೊ ವೀಕ್ಷಕರೇ, ಮೊದಲನೇದಾಗಿ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಕ್ಲಬ್ ಹೌಸ್. ನೋಡಿ ವೀಕ್ಷಕರೇ, ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಸರಿ, ಕ್ಲಬ್ ಹೌಸ್ ಅನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದಾ ಸರ್? ಅಂದ್ರೆ ಇಲ್ಲಿ ನಮ್ಮ ಕಸ್ಟಮರ್ಸ್, ಇಲ್ಲಿ ಯಾರು ಇಲ್ಲಿನ ಕಸ್ಟಮರ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್. ನಮ್ದು ಏನಪ್ಪ ಮೇನ್ ಏನಪ್ಪಾ ಅಂದ್ರೆ ಸರ್, ಔಟ್ ಸೈಡ್ ಅವ್ರು ನಾವು ಅಳನೇ ಮಾಡಲ್ಲ ಸರ್ ಒಳಗಡೆ. ಹೌದಾ? ಕಸ್ಟಮರ್ಸ್ ಯಾರ್ತಾರೆ ಅಷ್ಟೇ ಸರ್. ಇಲ್ಲೇನಕ್ಕೆ ಬಿಟ್ಟಿದ್ದೀರಾ? ಈ ಜಾಗ ಏನಿದು ಸರ್? ಇದು ಗಾರ್ಡನ್ ಸರ್. ಇದು ಸರ್ ಗಾರ್ಡನ್ ಏರಿಯಾ. ಹೌದು ಸರ್, ಗಾರ್ಡನ್ ಏರಿಯಾ. ಆಟ ಆಡೋದಕ್ಕೆ ಆರಾಮಾಗಿ ಬನ್ನಿ 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 ಕೂತ್ಕೊಳ್ಳೋಕೆ ಸರ್. ಇದು ಆರಾಮಾಗಿ ಬೆಳಗಿನ ಬಂದಿರ್ತೀರಾ. ಖಂಡಿತ ನಾವು ಒಂದು ಒಳ್ಳೆ ಪೀಸ್ಫುಲ್ ಬೆಳಗಿನ ಜಾವ, ಒಂದೊಳ್ಳೆ ಈ ಸನ್ರೈಸು ಸನ್ಸೆಟ್ ಎಲ್ಲ ನಾವು ಎಂಜಾಯ್ ಮಾಡಬೇಕು ಅಂತಂದ್ರೆ ನೀವು ಆರಾಮಾಗಿ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಹಿಂದ್ಗಡೆನೇ ಸ್ವಿಮ್ಮಿಂಗ್ ಪೂಲ್ ಇದೆ, ತೋರಿಸ್ತೀನಿ ಬನ್ನಿ ಸರ್. ಓಕೆ. ಆ್ಯಂಡ್ ಅದರ ನಂತರ ಬರೋದೇ ಇಲ್ಲಿ ಸರ್ ಕ್ಲಬ್ ಹೌಸ್. ಖಂಡಿತ ಸರ್. ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ನೀವು ಇಲ್ಲಿ ಕುತ್ಕೋಬೋದು, ಫ್ಯಾಮಿಲಿ ಜೊತೆ ಇಲ್ಲೆಲ್ಲ ಓಡಾಡ್ಬೋದು. ಮನೇಲಿ ಮಕ್ಕಳಿದಾರಾ, ಆಟ ಆಡೋದಕ್ಕೆ ಬಿಡಿ, ಆರಾಮಾಗಿ ಆಟ ಆಡ್ಬೋದು ಸರ್. ಟಿವಿ ಹಾಕ್ಸ್ಕೊಟ್ಟಿದ್ದಾರೆ, ಟಿವಿ ಎಂಜಾಯ್ ಮಾಡಿ. ಅಷ್ಟೇ ಅಲ್ಲದೆ ಇಂಡೋರ್ ಗೇಮ್ಸ್ಗಳು, ಇಂಡೋರ್ ಗೇಮ್ಸ್ ಬರುತ್ತೆ ಸರ್. ಇಲ್ಲಿ ನಿಮಗೆ ಪೂಲ್, ಚಿಕ್ಕದಾಗಿ ಒಂದು ಸ್ಮಾಲ್ ಆಗಿ ಪೂಲ್ ಬರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಕೇರಂ ಬೋರ್ಡು, ಚೆಸ್ಗಳಿರ್ಬೋದು, ಎಲ್ಲ ಇಲ್ಲೇ ಹಾಕೊಡ್ತಾರೆ. ಬೋರ್ಡ್ ಗೇಮ್ಸ್ ಎಲ್ಲ ಸರ್ ಕಡೆಯಿಂದ ಬರ್ತಾ ಇದೆ. ಎಸ್ಪೆಷಲಿ ಇಲ್ಲಿ ನಿಮಗೆ ಬರ್ತಾ ಇರೋದು ಸ್ವಿಮ್ಮಿಂಗ್ ಪೂಲ್. ಬನ್ನಿ ಇಲ್ಲಿ ನೋಡಿ ನೋಡಿ ವೀಕ್ಷಕರೇ, ದೊಡ್ಡದಂತ ಸ್ವಿಮ್ಮಿಂಗ್ ಪೂಲ್. ಆ್ಯಂಡ್ ಇಲ್ಲಿ ಸರ್ ಸ್ವಲ್ಪ ಯೋಚನೆ ಮಾಡಿ, ದೊಡ್ಡವ್ರಿಗೆ ಬೇರೆ, ಚಿಕ್ಕವ್ರಿಗೆ ಬೇರೆ, ಚಿಲ್ಡ್ರನ್ಸ್. ಹೌದು ಸರ್, ಕರೆಕ್ಟ್ ಸರ್. ಇದು ಆಳ ಕಮ್ಮಿ ಇದೆ ಸರ್ ಇದ್ರಲ್ಲಿ. ಅದು ಒಂದು 1.5 ಫೀಟ್ ಬರುತ್ತೆ ಸರ್. ಇದೆಷ್ಟು ಬರುತ್ತೆ ದೊಡ್ಡದು? 4.5 ಸರ್. ಇದು 4.5 ಕರೆಕ್ಟ್ ಆಗಿ ಮಾಡಿದ್ದೀರಾ ಸರ್. ಅಷ್ಟೇ ಅಲ್ಲದೆ ಮಾಡಿದ್ದೀವಿ ಸರ್. ಒಂದು ಕೋಬ್ರಾ ಫಾಲ್ ಕೂಡ ಇದೆ. ಖಂಡಿತ ಸರ್. ಸ್ಮಾಲ್ ಆಗಿ ಇಲ್ಲಿ ಫಾಲ್ ಬರ್ತಾ ಇರುತ್ತೆ. ಅಂಡ್ ಆ ಕಡೆನೂ ಕೂಡ ಸ್ವಲ್ಪ ನಿಮ್ಗೆ ಡೆವಲಪ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ. ಓಕೆ ಸರ್. ಸರ್ ಒಂದು ಕ್ವಶನ್ ಕೇಳ, ಲೈಕ್ ಆಲ್ರೆಡಿ ಪರ್ಚೇಸ್ ಮಾಡಿರೋಲ್ಲ ಬಂದು ಎಂಜಾಯ್ ಮಾಡ್ತಾರೆ ಸರ್? ಬರ್ತಾರೆ ಸರ್, ಯೂಸ್ ಮಾಡ್ತಾರೆ ಸರ್. ಸೊ ವೀಕೆಂಡ್ ಆಗಿದ್ದಿದ್ರೆ ಜನ ಇರ್ತಿದ್ರು, ಬಟ್ ನಾವು ಮಿಡ್ ವೀಕ್ ಅಲ್ಲಿ ಬಂದಿದ್ದೀವಿ, ಯಾರಿಲ್ಲ ಇಲ್ಲಿ. ಇನ್ನ ಬನ್ನಿ
ಸರ್ ಇದೇನು ಸೆಕ್ಷನ್ ಸರ್ ಇದು? ಸರ್ ಇದು ಡೈನಿಂಗ್ ಹಾಲ್ ಸರ್ ಇದು. ಇದು ನಾವು ಬಂದಿದ್ದು ಇದು ಮಾಡಿದ್ದೀವಿ ಸರ್, ಕಿಚನ್ ಮಾಡಿದ್ದೀವಿ ಸರ್. ಇದು ಇಲ್ಲಿ ಕಿಚನ್? ಹಾಂ ಸರ್, ಇದು ಕಿಚನ್. ಇದು ಡೈನಿಂಗು, ಕೆಫಿಟೀರಿಯಾ ಥರ ಯೂಸ್ ಮಾಡ್ಬೋದು ವೀಕ್ಷಕ. ಹೌದು ಸರ್. ಒಳ್ಳೆ ಫರ್ನಿಚರ್ ಎಲ್ಲ ಹಾಕಿದ್ದಾರೆ, ಆರಾಮಾಗಿ ಕುತ್ಕೊಳ್ಳಿ, ಹೌದು ಊಟ ತಿಂಡಿ ಎಲ್ಲ ಮಾಡ್ಬೋದು ಖಂಡಿತ ಇಡೀ ದಿನ. ನಿಮ್ಮ ಇಲ್ಲಿ ಇರುವಂಥವ್ರು ಯಾರು ಬೇಕಾದ್ರೆ ಎನಿ ಟೈಮ್ ಯೂಸ್ ಮಾಡ್ಬೋದು. ಖಂಡಿತ ಸರ್. ಅಲ್ಲಿ ವಾಶ್ರೂಮ್ಸ್ ಅಲ್ವಾ ಸರ್? ಇಲ್ಲಿ ವಾಶ್ರೂಮ್ಗಳು ಸರ್. ಓಕೆ. ಸೊ ಯಾರ್ಯಾರಿಗೂ ಮನೆ ಇಲ್ಲ, ಇಲ್ಲಿ ಮನೆ ಕಟ್ಕೊಂಡಿಲ್ಲ ಅಂಥವರೆಲ್ಲ ಇದನ್ನ ಯೂಸ್ ಮಾಡ್ಬೋದು. ಖಂಡಿತ ಸರ್. ಸೂಪರ್. ಈ ಕಡೆ ಕಿಚನ್ ಸರ್ ಇದು? ಕಿಚನ್ ಸರ್ ಇದು. ಓ, ಇದು ಕಿಚನ್ ಏರಿಯಾನಾ? ಹಾಂ ಸರ್. ವಾವ್. ನಾವೇ ಕುಕ್ ಮಾಡ್ಕೋಬೋದಾ? ಹಿಂಗೆ ಮಾಡ್ಕೋಬೋದು ಸರ್, ಬೇಕಾದ್ರೆ ಮಾಡ್ಕೋಬೋದು ಅಲ್ವಾ? ಎಲ್ಲ ನಿಮ್ದೇನೆ ಸರ್ ಹೇಳ್ತಾರೆ, ಎಲ್ಲ ನೀವು ಎಂಜಾಯ್ ಮಾಡಿ. ಸೊ ಇಲ್ಲಿ ವಾಷಿಂಗ್ ಏರಿಯಾ, ಆಮೇಲೆ ಈ ಕಡೆ ಸರ್ವೆಂಟ್ ರೂಮ್ ಇದೆ, ಆಕ್ಚುಲಿ ಸರ್ವೆಂಟ್ ರೂಮ್ಸ್ಗಳಿದೆ. ಓಕೆ, ವಾಟರ್ ಪ್ಯೂರಿಫೈಯರ್ ಇದೆ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇದೆ. ಸರ್ ಒಂದು ಕ್ವಶನ್ ಸರ್, ಯಾರು ಮನೆ ಇಲ್ಲ ಅವರು ಸರ್ ಒಂದಿನ ಉಳ್ಕೊಬೇಕು, ಏನಾದ್ರು ವ್ಯವಸ್ಥೆ ಮಾಡ್ಕೊಡಿ ರಜನಿಕಾಂತ್ ಸರ್ ಅಂದ್ರೆ ಏನಾದ್ರು ವ್ಯವಸ್ಥೆ ಇದೆ ಸರ್? 4 ಮೆಂಬರ್ಸ್ ಬಂದ್ರು ಫ್ಯಾಮಿಲಿ ಆರಾಮಾಗಿ ಉಳ್ಕೋಬಹುದು ಸರ್. ಉಳ್ಕೋಬೋದಾ ಇಲ್ಲಿ? ಖಂಡಿತ. ಇಲ್ಲಿ ನೋಡಿ ರೂಮ್ ಕೊಟ್ಟಿದ್ದೀರಾ? ಬನ್ನಿ ಬನ್ನಿ ನೋಡಿ ಸರ್. ಇಲ್ಲಿ ಓಹೋ ಇದೆ ಸರ್. ಇಲ್ಲಿ ಪರವಾಗಿಲ್ಲ ಸರ್. ನೋಡಿ ವೀಕ್ಷಕರೇ, ವಾವ್. ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದಲ್ಲ ಸರ್? ಇರ್ಬೋದು ಸರ್, ಆರಾಮಾಗಿರ್ಬೋದು ಸರ್. 2 ಮಕ್ಕಳು ಈ ಕಡೆ ಮಲ್ಸಿ, ನೀವು ಆ ಕಡೆ ಮಲ್ಕೊಳ್ಳಿ. ಚೇರ್ಸ್ಗಳ ವ್ಯವಸ್ಥೆ ಇದೆ, ಪ್ರತಿಯೊಂದು ವ್ಯವಸ್ಥೆ ಇದೆ. ಟೆಂಪರರಿ ಯಾರಾದ್ರೂ ಉಳ್ಕೊಬೇಕು ಅಂತಂದ್ರೆ ಫಸ್ಟ್ ಏನೇ ಇನ್ಫಾರ್ಮ್ ಮಾಡ್ಬಿಟ್ರೆ ನಿಮಗೆ ಇದು ರಿಸರ್ವ್ ಮಾಡ್ಕೊಡ್ತಾರೆ ಇವಾಗ, ಯಾಕಂದ್ರೆ ಯಾರ ಮನೆ ಇಲ್ಲ ಅಂತವರಿಗೋಸ್ಕರ. ಅದ್ರ ಬಗ್ಗೆ ಮಾತಾಡ್ಬೇಕು, ಬನ್ನಿ ನನ್ನ ಜೊತೆ. ಓಕೆ ಸರ್. ನಾವೇನಾದ್ರೂ ನಿಮ್ಮ ಹತ್ರ ಇಲ್ಲಿ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದಾಗ ಓಕೆ ಸರ್, ಬೆಂಗಳೂರಿಂದನೇ ಮೇಸ್ತ್ರಿಗಳು ಕರ್ಕೊ ಬರ್ಬೇಕಾ, ಮೈಸೂರಿಂದನೇ ಮೇಸ್ತ್ರಿಗಳು ಕರ್ಕೊ ಬಂದು ಪ್ರಿಕ್ಯೂರ್ ಮಾಡ್ಕೊಂಡು ನಾವೇ ಮನೆ ಕಟ್ಕೋಬೇಕಾ? ಅದಕ್ಕೇನೋ ವ್ಯವಸ್ಥೆ ಮಾಡಿ ಸರ್. ಅದೇನಪ್ಪ ಅಂತಂದ್ರೆ ಸರ್, ಈಗ ಅವರು ಫುಲ್ ಬಿಸಿ ಇರ್ತಾರೆ, ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡ್ ಕೆಲಸ ಮಾಡ್ಸಕ್ ಆಗಲ್ಲ. ಹೌದು. ಆದ್ರಿಂದ ಕನ್ಸ್ಟ್ರಕ್ಷನ್ ನಮ್ಮ ಸಮೃದ್ಧ ಫಾರ್ಮ್ಸ್ ಕಡೆ ನಾವೇ ಮಾಡ್ಕೊಡ್ತೀವಿ ಸರ್. ನೀವು ಮನೆ ಕೊಟ್ಕೊಡ್ತೀರಾ? ಕೊಡ್ತೀವಿ ಸರ್. ಏನ್ ಸರ್ ನೀವು ಲ್ಯಾಂಡ್ ಕೊಡ್ತಾ ಇದ್ರ, ಮನೇನು ಕಟ್ಕೊಡ್ತಾ ಇದ್ದೀರಾ? ಯಾಕೆಂದ್ರೆ ಎಲ್ಲ ಮಾಡ್ಕೊಳ್ಳಬೇಕು ಸರ್ ನಾವು. ಸೊ ಇಲ್ಲೇ ಬರುವಂತದ್ದು ವಿಲ್ಲಾ ಕಾನ್ಸೆಪ್ಟ್. ಹೌದು ವೀಕ್ಷಕರೇ, ಒಂದೊಳ್ಳೆ ವಿಲ್ಲಾ ಕಾನ್ಸೆಪ್ಟ್ ಇದೆ ನಿಮ್ಗೆ. ಬನ್ನಿ, ನಾವು ನಿಮ್ಗೆ ತೋರಿಸ್ಲೇಬೇಕು. ಏನ್ ಹಿಂದ್ಗಡೆ ನೋಡ್ತಾ ಇದ್ರೆ ಇದನ್ನ ಒಂದು ವಿಲ್ಲಾ ಕಾನ್ಸೆಪ್ಟ್ ಅಂತ ಕರೀತಾರೆ. ಸೊ ನೀವು ಪರ್ಚೇಸ್ ಮಾಡಿರುವಂತಹ ಲ್ಯಾಂಡ್ ಅಲ್ಲಿ ಒಂದೊಳ್ಳೆ ಮನೆ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಕೂಡ ಒಂದು ಮನೆ ಸಿಗುತ್ತೆ. 6000 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಒಂದು ಈ ತರ ಒಂದು ಮಾಡಿಟ್ಟಿದ್ದೀರಾ, ಮಾಡೆಲ್ ಹೌಸ್ ತಾನೇ ಇದೆ? ಮಾಡಲ್ ಹೌಸ್ ಸರ್. ಹೌದು. ಈ ತರ ಒಂದು ಮನೆ ಬೇಕು ಅಂತ ಫಸ್ಟ್ ಆಫ್ ಆಲ್ ಎಷ್ಟು ದೊಡ್ಡದು ಜಾಗ ಮಾಡ್ಕೊಡ್ತೀರಾ ನಮ್ಗೆ? ಸರ್ ನಾವು 600 ಸ್ಕ್ವೇರ್ ಫೀಟ್ ಮಾಡ್ಕೊಡ್ತೀವಿ ಸರ್. 6000 ಸ್ಕ್ವೇರ್ ಫೀಟ್ ಅಲ್ಲಿ 600 ರೆಡಿ ಮಾಡ್ಕೊಡ್ತೀವಿ ಸರ್. ಮನೆ ಮಾಡ್ಕೊಡ್ತೀರಾ? ಖಂಡಿತ ಸರ್. ಅರೌಂಡ್ 20-30 ಅನ್ಬೋದಲ್ವಾ? ಹೌದು ಸರ್. 20-30 ಇರಲಿ. ನಿಮ್ಗೆ ಯಾವ ಡೈಮೆನ್ಷನ್ ಅಲ್ಲಿ ಬೇಕೋ ಆ ಡೈಮೆನ್ಷನ್ ಏನೇನ್ ಮಾಡ್ಕೊಡ್ತೀರಾ ನಮ್ಗೆ? ಸರ್ ಇದ್ರಲ್ಲಿ ನಾನು 600 ಸ್ಕ್ವೇರ್ ಫೀಟ್ ನಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಆದ್ರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಬಿಗ್ ಆಗಿ. ಇಲ್ಲ ಸ್ವಲ್ಪ ಸ್ಮಾಲ್ ಇರ್ಲಿಂದ 2 ಬೆಡ್ರೂಮ್, ಒಂದು ಕಿಚನ್, ಒಂದು ಹಾಲ್, ಗಾರ್ಡನ್ ಸರ್ ಎಲ್ಲ ಮಾಡ್ಕೊಡ್ತೀರಾ? ಎವ್ರಿಥಿಂಗ್. ಖಂಡಿತ ಸರ್. ಇದು ಮಾಡ್ಕೊಡಕ್ಕೆ ಟೈಮ್ ಎಷ್ಟಾಗುತ್ತೆ ಸರ್? 4 ಮಂತ್ಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. 4 ತಿಂಗಳು. 4 ತಿಂಗಳು ಸರ್. ಈ ತರ ರೂಪಿಂಗ್ ಬೇಕಂದ್ರೆ ರೂಪಿಂಗ್ ಮಾಡ್ಕೊಡ್ತೀರಾ? ಫ್ಲಾಟ್ ಅಂದ್ರೆ ಫ್ಲಾಟ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್. ಯಾವ ತರ ಬೇಕು ಕಸ್ಟಮರ್ಸ್ ನಮ್ದು ಮಾಡಲ್ಸ್ ಇರುತ್ತೆ ಸರ್, ಆ ಮಾಡಲ್ಸ್ ಕೊಡ್ತೀನಿ. ಅವ್ರಿಗೆ ಯಾವ ತರ ಬೇಕು, ಅಂಚಲ್ ಬೇಕು ಅಂಚು, ರೂಫಿಂಗ್ ಯಾವ ತರ ಬೇಕು. ಈಗ ಕೇರಳ ಸ್ಟೈಲ್ ಅಲ್ಲಿ ಬೇಕು, ಕೇರಳ ಸ್ಟೈಲ್ ಬೇಕು, ನಮ್ಮ ಇಲ್ಲಿ ಸ್ಟೈಲ್ ಅಲ್ಲಿ ಬೇಕು, ನಮ್ಮ ಅಂಚಲ್ಲಿ ಆ ತರ ಬೇಕಾ ಮಾಡ್ಕೊಡ್ತೀವಿ ಸರ್. ಎಲ್ಲ ಅವೈಲೇಬಲ್. ಖಂಡಿತ ಸರ್. ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ದು. ಒಳ್ಳೆ ಜಾಗ ದೊಡ್ಡದಿದೆ ಅಂತಂದ್ರೆ ಈ ರೀತಿ ಪಾತ್ ಮಾಡ್ಕೋಬಹುದು. ಈ ಕಡೆ ಇದು ತೋರಿಸಿ ಸರ್, ಇಲ್ಲಿ ತೋರಿಸಿ, ಇಲ್ಲಿ ಒಳ್ಳೆ ಒಂದು ಲಾನ್ ಮಾಡ್ಕೋಬಹುದು. ನಿಮ್ಮ ಏರಿಯಾ ನಿಮ್ಮ ಇದ್ರ ದೊಡ್ಡದೊಂದು ಮರ ಇದೆಯಾ? ಹೌದು ಸರ್. ಈ ತರ ಹಳ್ಳಿ ಕಟ್ಟೆ ತರ ಮಾಡ್ಕೋಬಹುದು. ಗಿಡಗಳನ್ನ ಹಾಕೋಬಹುದು. ಆಕ್ಚುಲಿ ಗಿಡ ಎಲ್ಲ ಇವರೇ ಹಾಕಿರ್ತಾರೆ, ನೀವೇನ್ ಹಾಕೊಳ್ಳೋ ಅಗತ್ಯ ಇಲ್ಲ. ಬಟ್ ಆದ್ರೆ ನಮ್ಮ ಬೆಂಗಳೂರವ್ರಿಗೆ ತಾವೇ ಗಿಡ ಬೆಳಿಬೇಕು, ತರಕಾರಿ ಬೆಳಿಬೇಕು ಅನ್ನೋ ಬಹಳ ಆಸೆ ಇರುತ್ತೆ ಸರ್. ಖಂಡಿತ ಸರ್. ಎಲ್ಲ ಮಾಡ್ಕೋಬೋದಾ ನಾವು? ಮಾಡ್ಕೋಬಹುದು, ಆರಾಮಾಗಿ. ನೋಡಿ ಅಲ್ಲಿ ಮಾವಿನ ಮರ ತೋರಿಸಿ, ಅಲ್ಲಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವು ನೆಕ್ಸ್ಟ್ ಸೀಸನ್ ಅಲ್ಲಿ ಹಣ್ಣೆಲ್ಲ ಬಂದ್ಬಿಡುತ್ತೆ, ತುಂಬಾ ಚೆನ್ನಾಗಿ ಬಿಡುತ್ತೆ ಸರ್. ನಾ ಕೊಯ್ಕೋ ತಿನ್ಬೋದಾ? ತಗೋಬಹುದು ಸರ್, ನಾವೇನ್ ಮಾರಲ್ಲ ಸರ್. ಬರೋ ಕಸ್ಟಮರ್ಸ್ ಫ್ರೆಂಡ್ಸ್ಗೆ ನಾವು ಅಲ್ವಾ? ಸೂಪರ್ ಆಗಿದೆ. ಅಂಡ್ ಸಮೃದ್ಧ ಫಾರ್ಮ್ಸ್ ಕಡೆಯಿಂದನೇ ನಿಮಗೆ ಮನೆಗಳನ್ನು ಕೂಡ ಕಟ್ಕೊಡಲಾಗುತ್ತೆ ಅಂತ ಹೇಳ್ಬೋದು. 600 ಸ್ಕ್ವೇರ್ ಫೀಟ್ 4 ತಿಂಗಳಲ್ಲಿ ಕಟ್ಟೋ ಮನೆಗೆ ಕಾಸ್ಟ್ ಎಷ್ಟಾಗ್ಬೋದು ಸರ್ ನಿಮ್ಗೆ? ಕಾಸ್ಟ್ ಬಂದು ನಮ್ದು 18 lakhs ಅಂದ್ರೆ 18 ಲಕ್ಷದಿಂದ 25 ಲಕ್ಷವರೆಗೂ ಮಾಡ್ಕೊಡ್ತೀನಿ. ಡಿಪೆಂಡ್ ಅಪ್ಪ ನಿಮ್ದು ಹೆಂಗ್ ಬರುತ್ತೆ ನಿಮ್ ಸೆಲೆಕ್ಷನ್, ಅದ್ರ ಮೇಲೆ ನಮ್ಗೆ ಯಾವ ತರ ಮನೆ ಬೇಕು. ಹೌದು ಸರ್. ಅಲ್ವಾ? ಖಂಡಿತ. ಕಾಸಿಗೆ ತಕ್ಕ ಕಜ್ಜಾಯ ಅಂತಾರಲ್ಲ, 18 ಲಕ್ಷಕ್ಕೆ ಯಾವ ತರ ಮನೆ ಬೇಕು 18 ಲಕ್ಷ. ಕೇರಳ ಮಾದರಿ ಇಲ್ಲಿ ಮಾಡಿದಾರಲ್ಲ, ಹೆವಿ ಗೇಜಿಂಗ್ ಹಾಕಿ ಮಾಡಿದ್ದಾರೆ. ಈ ಮನೆ ಕಟ್ಟಕ್ಕೆ ಎಷ್ಟು ಖರ್ಚಾಯ್ತು ಸರ್? ಸರ್ ನಮ್ದು ಇದು ಆಲ್ಮೋಸ್ಟ್ ಒಂದು 27 lakhs ಆಗಿದೆ ಸರ್. ಯಾಕೆಂದ್ರೆ ನಾವೇ ಓನ್ ಆಗಿ ಮಾಡ್ಕೊಳ್ಳುವ ಅಂತ ಇದ್ವಿ, ಮಾಡಲ್ ಹೌಸ್ ತರ. ಇದು ನಿಮ್ಗ? ಹೌದು ಸರ್. ಬಂದಾಗ ಇರಕ್ಕೆ ನಾವೇ ಮಾಡ್ಕೊಂಡಿದ್ದು, ಜೊತೆಗೆ ಮಾಡಲ್ ಹೌಸ್ಗೂ ಮಾಡಿದೀವಿ ಸರ್. ನೀವು ಇರ್ತೀರಿ ಹಂಗಾದ್ರೆ? ಹೌದು ಸರ್. ಸೊ ಬನ್ನಿ ವೀಕ್ಷಕರೇ, ಮಣ್ಣು ತೋರಿಸ್ತೀವಿ ನಿಮ್ಗೆ. ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ಅಂಡ್ ಈ ಏರಿಯಾ ಅಂತ ಬಂದಾಗ ಒಂದು ವರಾಂಡ, ಒಂದು ಪಾತ್ವೇ ಅಂತ ಸಿಗುತ್ತೆ ನಿಮಗೆ. ನೋಡಿ ಅಲ್ಲಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ ನಿಮಗೆ 8 ಅಡಿ ಇದೆ. 8 ಅಡಿಯಿಂದ ಆಲ್ಮೋಸ್ಟ್ ಇದು ನಿಮ್ಗೆ ಎಷ್ಟು ಅಡಿ? 40 ಫೀಟ್ ಇದೆ ಅಲ್ವಾ? ತುಂಬಾ ದೊಡ್ಡದಾಗುತ್ತೆ. ಅಂಡ್ ಮೇಲ್ ತೋರಿಸಿ, ಮ್ಯಾಂಗ್ಳೂರ್ ಹಂಚ್ ರೂಪಿಂಗ್ ಅನ್ನ ಮಾಡಿದ್ದಾರೆ. ಹೆವಿ ಗೇಜಿಂಗ್ MS ಸ್ಟ್ರಕ್ಚರ್ ಅನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ 2 BHK ಮಾಡಿದ್ದಾರೆ. ಕಿಚನ್ ಮಾಡಿಲ್ಲ, ನಿಮಗೆ ಬೇಕಾದ್ರೆ ಕಿಚನ್ ಇರುತ್ತೆ. ಕರೆಕ್ಟಾ ಸರ್? ಬನ್ನಿ ಒಳಗಡೆ ತೋರಿಸೋಣ. ಬನ್ನಿ ಸರ್. ನೋಡಿ ವೀಕ್ಷಕರೇ, ಆಹಾ ತಂಪಾಗಿದೆಲ್ಲ ಸರ್ ಇಲ್ಲಿ. ಹೌದು ಸರ್.
ಇದು ಡಬಲ್ ಅಂಚ್ ಅಂದ್ರೆ ಕೂಲ್ ಆಗಿರುತ್ತೆ ಸರ್ ಇದು. ಡಬಲ್ ಅಂಚ್ ಕೂಲಾಗಿರುತ್ತಾ? ಹೌದೌದು. ಸೊ ಮಂಗಳೂರು ಅಂಚ ಬಂದಾಗ ವೀಕ್ಷಕರೇ ತಂಪಾಗಿರುತ್ತೆ. ಸೊ ನೀವು ಇಲ್ಲಿ ಬಂದಾಗ 2 ಬೆಡ್, ಒಂದು ವಾರ್ಡ್ರೋಬ್ ಮಾಡ್ಕೊಳ್ಳಿ, ಟಿವಿ ಹಾಕೊಳ್ಳಿ, ಆರಾಮಾಗಿರಿ. ಅಷ್ಟೇ ಅಲ್ಲದೆ ವಾಶ್ರೂಮ್ ಕೂಡ ಇದೆ. ಹೌದು, ತುಂಬಾ ಜನರಿಗೆ ಪ್ರಾಪರ್ ವಾಶ್ರೂಮ್ ಎಲ್ಲ ಬೇಕಾಗುತ್ತೆ. ಹೌದು ಸರ್. ಸೊ ಆರಾಮಾಗಿ ಒಂದೊಳ್ಳೆ ಸ್ಪೇಸಸ್ ಆಗಿರುವಂಥ, ಬೆಂಗಳೂರಲ್ಲೂ ಇಲ್ಲ ಅಷ್ಟು ದೊಡ್ಡದಂಥ ವಾಶ್ರೂಮು. ಇನ್ನು ಬನ್ನಿ ಸರ್, ನನ್ನ ಪ್ರಕಾರ ಇಲ್ಲಿ ಬಂದಾಗ ಡೈನಿಂಗ್ ಎಲ್ಲ ಹೊರಗೆ ಮಾಡ್ಕೊಂಡ್ರೆ ಮಜಾ ಸರ್. ಹೌದು ಸರ್, ಒಳಗಡೆ ಇದ್ರೆ ಫೀಲಿಂಗ್ ಇಲ್ಲ, ಫೀಲಿಂಗ್ ಇಲ್ಲ, ಇಲ್ಲಿ ಹೊರಗಡೆನೇ ಇರ್ಬೇಕು ಸರ್. ಕುತ್ಕೊಳ್ಳಿ ಸರ್, ವೀಕ್ಷಕರಿಗೆ ತೋರ್ಸೋಣ ಒಂದು ಆ ಫೀಲ್ ಕೂಡ ನಿಮ್ಗೆ ಬಂದಾಗ ಇಲ್ಲಿ ಕುತ್ಕೋಬಹುದು ಆರಾಮಾಗಿ. ಇಲ್ಲೇ ಒಂದು ಡೈನಿಂಗ್ ಟೇಬಲ್ ಹಾಕೊಂಡಿದ್ದ ಸರ್. ಹೌದು ಸರ್. ಅಪ್ಪ ಅಮ್ಮ ಮಕ್ಕಳು ಅವ್ರದ್ದು ಅಜ್ಜಿ ತಾತ ಹಿಂದೆ ಕಾಲದಲ್ಲಿ ಸರ್, ಈಗ ಒಂದು 20 ವರ್ಷದಿಂದ ಜಗ್ಲಿ ಕಟ್ಟೆನವರು ಕುತ್ಕೊಳ್ಳೋರು ಇವೆಲ್ಲ ಕುತ್ಕೊಂಡು ಮಕ್ಳು ಮರಿ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿ ಕುತ್ಕೊಂಡಿರ್ಬೋದು ಸರ್. ನಾವು ಇಲ್ಲಿ ಕುತ್ಕೊಂಡ್ಬಿಡೋದು ಆರಾಮಾಗಿ ಅಷ್ಟೇ ಸರ್. ನಾವು ಬಂದು ಅದಕ್ಕೆ ನಾವು ಮಾಡಿದ್ವಿ ಸರ್. ಈಗ ಒಂದೇ ಊರಲ್ಲೆಲ್ಲ ನಾವು ಇದ್ದಾರಲ್ವ ಸರ್, ನಾವು ಅದಕ್ಕೆ ಇದನ್ನ ಮಾಡ್ಕೊಂಡಿವಿ ಸರ್. ಆರಾಮಾಗಿ ಜಗ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಎಂಜಾಯ್ಮೆಂಟ್ ಮಾಡಬೇಕು, ಲೈಫ್ ಎಂಜಾಯ್ ಮಾಡಬೇಕು ಅಂದ್ರೆ ಈ ಲ್ಯಾಂಡ್ ನಿಮಗೋಸ್ಕರ. ಅಷ್ಟೇ ಅಲ್ಲದೆ ಇಲ್ಲೊಂದು ರೂಮ್ ಮಾಡಿದ್ದಾರೆ, ಬನ್ನಿ ತೋರಿಸಿ. ಹೌದು ಸರ್. ಸೊ ಇದೊಂದು ಚಿಕ್ಕ ರೂಮ್ ಮಾಡಿದ್ರಲ್ಲ ಸರ್ ನೀವು? ಇದು ಹೌದು ಸರ್, ಇದೊಂದು ರೂಮ್ ಮಾಡಿದ್ವಿ ಸರ್. ನನ್ನ ಸಜೆಷನ್ ಏನಂತಂದ್ರೆ ಇದನ್ನ ಕಿಚನ್ ಮಾಡ್ಕೊಳ್ಳಿ, ಆ ಕಡೆ ನೀವು ಡಬಲ್ ಬೆಡ್ರೂಮ್ ಮಾಡ್ಕೊಳ್ಳಿ. ಇಲ್ಲ ಇದನ್ನ ಡಬಲ್ ಬೆಡ್ರೂಮ್ ಮಾಡ್ಕೊಂಡು ಹೊರಗಡೆ ಕಿಚನ್ ಮಾಡ್ಕೊಡ್ತೀರಾ ಬೇಕಾದ್ರೆ ತೊಂದರೆ ಏನಿಲ್ಲ. ವಾಸ್ತು ಪ್ರಕಾರ ಆ ಕಡೆ, ವಾಸ್ತು ಪ್ರಕಾರ ಅಲ್ಲೇ ಬರ್ಬೇಕು ಸರ್. ಮುಂಚೆನೇ ಹೇಳಿದ್ರು ನಿಮ್ಮ ಅಗತ್ಯಕ್ಕೆ ತಕ್ಕಾದಂತ ವಿನ್ಯಾಸ, ನಿಮಗೆ ತಕ್ಕಾದಂತ ಬಜೆಟ್. ಸೊ ವೀಕ್ಷಕರೇ, ಲೇಔಟ್ ಎಲ್ಲ ನೋಡ್ಕೊಂಬಂದ್ರಿ. ಸಮೃದ್ಧ ಫಾರ್ಮ್ಸ್ ಅವ್ರದ್ದು ತುಂಬಾನೇ ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ ನನಗೆ ಮನ್ಸು ಬರ್ತಾ ಇದೆ, ಒಂದು ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತಲ್ಲಪ್ಪ, ವೀಕೆಂಡಲ್ಲಿ ಆರಾಮಾಗಿರ್ಬೋದು ಅಂತ. ಸರ್, ಇವಾಗ ನನ್ನ ಕ್ವಶನ್ ಏನಂತಂದ್ರೆ, ನೀವು ಹೇಳಿದ್ರಿ ಮಿನಿಮಮ್ ಪರ್ಚೇಸ್ ಎಷ್ಟು ಗುಂಟ ಮಾಡ್ಬೇಕು ಸರ್ ಇಲ್ಲಿ? ಸರ್ 5.5 ಗುಂಟ ಸರ್. 5.5 ಮಿನಿಮಮ್ ಸರ್. ಹೌದು, ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ 5.5 ಇರಬೇಕು ಸರ್. ಅಂದ್ರೆ 6,000 ಸ್ಕ್ವೇರ್ ಫೀಟ್ ಸರ್. ಹತ್ತಿರ 5 30-40 ಸೈಟ್ ಅಂತ ಹೇಳ್ಬೋದು ಸರ್. 550 ರೂಪಾಯಿ ನೀವು ಹೇಳ್ತಾ ಇದ್ದೀರಾ. ಖಂಡಿತ ಸರ್. ನಮ್ಮ ವೀಕ್ಷಕರಿಗೆ, ಕನ್ನಡ ವೀಕ್ಷಕರಿಗೆ ಇದರಲ್ಲಿ ಏನಾದರೂ ಒಂಚೂರು, ನಾನು ಆಕ್ಚುಲಿ ಕೇಳಬಾರ್ದು, ಅದೇ ಕಮ್ಮಿ. ಖಂಡಿತ ಸರ್. ಅದರಲ್ಲಿ ಏನಾದರೂ ಕಮ್ಮಿ ಮಾಡೋಕ್ಕಾಗುತ್ತೆ ಸರ್? ನಾನು ನಿಮ್ಮ ಕಡೆಯವ್ರಿಗಾದ್ರಿಂದ ನಾನು ಒಂದು ಸ್ಟ್ರೈಟ್ಲಿ ಹೇಳ್ತೀನಿ ಸರ್, 25 ರೂಪೀಸ್ ನಾನು ಆಫರ್ ಕೊಡ್ತೀನಿ ಸರ್. 25 ರೂಪಾಯಿ. 25 ರೂಪಾಯಿ ಅಂದ್ರೆ ಸರ್ ನಿಮಗೆ ಆಲ್ಮೋಸ್ಟ್ ನಿಮಗೆ 1.5 lakhs ಆಯ್ತು ಸರ್. 1.5 ಲಕ್ಷ. 1.5 ಲಕ್ಷ. ಹೌದು, ಇಲ್ಲಿ 30-40 ಅಲ್ಲ, ಇದು 6,000 ಸ್ಕ್ವೇರ್ ಫೀಟ್ ಆಗಿರೋದ್ರಿಂದ ಲ್ಯಾಕ್ಸ್ ಟುಗೆದರ್ ಕಮ್ಮಿ ಆಗುತ್ತೆ ನಿಮಗೆ. 1.25 ಲಕ್ಷ. 1.5 ಲಕ್ಷ ಆಫ್. ಹೌದು ಸರ್. ಒಂದು 5.25 ಗುಂಟೆ ನಾವು ತಗೊಬೇಕು ಅಂದ್ರೆ ಎಷ್ಟು ದುಡ್ಡು ಆಗುತ್ತೆ, ಖರ್ಚಾಗುತ್ತೆ ಸರ್? ಈಗ 5.25 ಕುಂಟೆಗೆ 550 ರೂಪಾಯಿ ಅಂದ್ರೆ 33 ಲಕ್ಷ ಆಯ್ತು. 33 ಲಕ್ಷ, 33 ಲ್ಯಾಕ್ಸ್. ಅದೇ 25 ರೂಪೀಸ್ ನಿಮ್ಮ ವೀಕ್ಷಕರಿಗೆ ನಾವು ಕಡಿಮೆ ಮಾಡೋದ್ರಿಂದ 31 lakhs.5 ಆಗುತ್ತೆ ಸರ್. 31.5 ಲಕ್ಷ ಸರ್. ಜೊತೆಲಿ ಒಂದು 20 ಲಕ್ಷ ಕೊಟ್ಟರೆ ಒಳ್ಳೆ ಮನೆ ಕೊಟ್ಬಿಡ್ತೀರಾ? ಖಂಡಿತ ಸರ್. ಸೊ 50 ಲಕ್ಷ ಸರ್ ನನಗೆ ಏನಿಲ್ಲ ಸರ್, 50 lakhs ಕೊಡಿ ಸರ್, ವಿತ್ ನಾನು ಮನೆನ ಕಟ್ಕೊಡ್ತೀನಿ ಸರ್. ವಿತ್ ಮನೆ ಸರ್. ರಿಜಿಸ್ಟ್ರೇಷನ್ ಕಾಸ್ಟು, ಸೈಟು, ಮನೆ ಎಲ್ಲ ಮಾಡ್ಕೊಡ್ತೀನಿ ಸರ್. ಎಲ್ಲ 20-30 ಒಂದು ಕಾಟೇಜ್ ಕಟ್ಕೊಟ್ಟು ನಾನು 50 ಲಕ್ಷಕ್ಕೆ ರೆಡಿ ಮಾಡ್ಕೊಡ್ತೀನಿ. ಎಲ್ಲ ಮಾಡ್ಕೊಡ್ತೀನಿ. ಖಂಡಿತ ಸರ್. ಇನ್ನೇನು ಬೇಕು? ಅದು ನಿಮ್ಮ ವೀಕ್ಷಕರಿಗೆ ನಾನು ಕೊಡ್ತಿರುವಂತ ಆಫರ್ ಸರ್. 50 ಲಕ್ಷಕ್ಕೆ ಜಾಗ ಸಿಕ್ತು, ಮನೆ ಸಿಕ್ತು, ರಿಜಿಸ್ಟ್ರೇಷನ್ ಆಯ್ತು, ಗಿಡಗಳು ಬಂತು, ನಿಮಗೆ ಪಾರ್ಕ್ ಬಂತು, ಅಮ್ಯುನಿಟೀಸ್ ಸಿಕ್ತು. ಖಂಡಿತ ಸರ್. ಎಲ್ಲ ಆಯ್ತಲ್ಲ ಸರ್ ಇಲ್ಲಿ? 100% ಸರ್. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಗೇಟ್ವೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ಬಂದರೆ, ನಿಮ್ಗೆ ಹೋಗಕ್ಕೆ ಮನ್ಸು ಬರೋದಿಲ್ಲ ಸರ್. ಫೈನಲ್ ಆಗಿ ಬರ್ತಾ ಇರುವಂಥದ್ದು, ಈಗ ರಿಜಿಸ್ಟ್ರೇಷನ್ ಎಲ್ಲ ನಾವು ಮಾಡ್ಕೊಂಡ್ವಿ, ಜಾಗ ತಗೊಂಡ್ವಿ, ನಾಳೆ ದಿನ ನಾವು ಇದನ್ನ ಸೇಲ್ ಮಾಡಬೇಕು ಅಂತಂದ್ರೆ ನೀವು ನಮಗೆ ಸೇಲ್ ಮಾಡಿದಷ್ಟು ಈಸಿಯಾಗಿ ನಾವು ಬೇರೆಯವ್ರಿಗೆ ಸೇಲ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಯಾಕೆಂದ್ರೆ ಸರ್, ಇವತ್ತು ಜಸ್ಟ್ ಸರ್ ನೀವು ಈ ಲೊಕೇಶನ್ ನೋಡ್ತಾ ಇದ್ದೀರಿ, ಇಷ್ಟು ಡೆವಲಪ್ಮೆಂಟ್. ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ಗೆ ಸರ್ ಇಲ್ಲಿ ಆಲ್ಮೋಸ್ಟ್ ಒಂದು 15 ಕಾಟೇಜ್ಗಳು ಆಗಿರುತ್ತೆ ಸರ್. ಎಲ್ಲ ಆಲ್ರೆಡಿ ಬುಕ್ ಆಗಿದೆಯಾ? ಖಂಡಿತ ಸರ್, ಆಗಿದೆ ಸರ್. ಆಲ್ರೆಡಿ ಆಗಿದೆ. ಕಸ್ಟಮರ್ಸ್ನಾಗೆಲ್ಲ ಆರ್ಡರ್ ಕೊಟ್ಟಿದ್ದಾರೆ ಸರ್. ಹೌದಾ? ಒಂದು 7 ಕಾಟೇಜ್ ಆರ್ಡರ್ ಕೊಟ್ಟಿದ್ದಾರೆ ಸರ್. ನಮ್ದು ಒಂದು 3 ಸೇರ್ 10 ಕಾಟೇಜ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದು ಸ್ಟಾರ್ಟ್ ಆಗುತ್ತೆ ನೆಂಟ್ರೆಸ್. ಈಗ ನೀವು ಬಂದ್ರಲ್ಲ ಸರ್, ಒಂದು ಸ್ವಲ್ಪ ಒಂದು 400 ಮೀಟರ್ ಮೊಡ್ ರೋಡ್ ಇತ್ತು, ಅದು ತಾರ್ ಹಾಕ್ಸ್ತಾ ಇದೀವಿ, ತಾರು ಬಂದಿರುತ್ತೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆದಾಗ ರೈಟ್ ಹೆಂಗ್ ಇನ್ಕ್ರೀಸ್ ಆಗುತ್ತೆ ನೀವೇ ಥಿಂಕ್ ಮಾಡಿ ಸರ್. ಡೆಫಿನೆಟ್ಲಿ. ಖಂಡಿತ ಸರ್. ಸೊ ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುತ್ತೆ ಸರ್? ನಮ್ದು 11 acres ಇದೆ. ಎಷ್ಟು 5.5 ಗುಂಟದ ಫ್ಲಾಟ್ಗಳು ಬರ್ತಾ ಇದೆ ಇಲ್ಲಿ ಸರ್? 5.5 ಕುಂಟೆ, 6 ಕುಂಟೆ, 6 ಕುಂಟೆ ಟೋಟಲ್ ನಮ್ದು 56 ಫ್ಲಾಟ್ ಇದೆ ಸರ್. ಫೇಸಿಂಗ್ ಯಾವ್ದು ಸಿಗುತ್ತೆ ನಮಗೆ? ಫೇಸಿಂಗ್ ಸರ್ ಆಲ್ಮೋಸ್ಟ್ ನಾವು ಮಾಡಿರೋದಲ್ಲ ಈಸ್ಟ್, ನಾರ್ತ್, ವೆಸ್ಟ್. ಹೌದು, ಎಲ್ಲ ಆಲ್ಮೋಸ್ಟ್ ಒಳ್ಳೊಳ್ಳೆ ಫೇಸಿಂಗ್ ಇದೆ ಸರ್. ಸರ್, ಯಾರಾದ್ರೂ ನಮಗೆ 5,500 ಅಲ್ಲ ಡಬಲ್ ಬೇಕು, ಇಲ್ಲ ದೊಡ್ಡದು ಬೇಕು ಅಂದ್ರೆ ಆ ಫ್ಲಾಟ್ಸ್ ಇದೆ ನಿಮ್ಮ ಹತ್ರ? ಇದೆ, ಕೊಡ್ತೀವಿ ಸರ್. ಖಂಡಿತ ಇದೆ ಸರ್. ಆಪ್ಷನ್ಸ್ ಇದೆ. ಇದೆ ಸರ್. ಓಕೆ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಸಮೃದ್ಧ ಫಾರ್ಮ್ಸ್ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ಒಂದೊಳ್ಳೆ ಪ್ರೀಮಿಯಂ ಆಗಿರುವಂಥ ಪ್ಲಾಟ್ ಬೇಕು, ನಮಗೆ ಫಾರ್ಮ್ ಹೌಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ಇವರಿಂದ ಕಟ್ಸ್ಕೋಬೋದು ಅಂತ ಹೇಳ್ತೀನಿ ಸರ್. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ನಾನು ಕೇಳ್ತಾ ಇರುವಂಥದ್ದು, ಯಾರಾದರೂ ನಿಮ್ಮನ್ನು ಸಮೃದ್ಧ ಫಾರ್ಮ್ಸನ್ನು ಭೇಟಿ ಮಾಡಬೇಕು ಅಂದರೆ ಅಲ್ಲಿಂದ ಇಲ್ಲಿಗೆ ಬರಬೇಕಾ, ಬೇರೆ ಏನಾದರೂ ಆಪ್ಷನ್? ಸರ್, ನಮ್ಮದು ಮೊದಲನೇದಾಗಿ ಸರ್ ನಮ್ಮದು ಹೆಡ್ ಆಫೀಸ್ ಬಂದು ನಮ್ಮದು ಬೆಂಗಳೂರು ರಾಜರಾಜೇಶ್ವರ ನಗರದಲ್ಲಿ ಇದೆ. ಆರ್ ನಗರದಲ್ಲಿ ಇರೋದು? ಆರ್ ನಗರ ಸರ್. ಓಕೆ. ಸೊ ಇಲ್ಲಿ ಬರ್ತೀವಿ, ನಮ್ಮ ಲೇಔಟ್ ಹತ್ರ ಅಂದ್ರೆ ನಮ್ಮ ಲ್ಯಾಂಡ್ಗೆ ಬರ್ಬೋದು ಸರ್. ಹುಣಸೂರಲ್ಲಿ 3.5 ಕಿಲೋಮೀಟರ್ ಬಂದ್ರೆ ನಮ್ಮ ಲ್ಯಾಂಡ್ ಇದೆ ಸರ್. ಊರ ಹೆಸರು ಏನಿದೆ? ಇದು ಅಂಚೆ ಅಂತ ಊರ ಹೆಸರು. ಬಟ್ ಇವೆರಡು ಕಡೆನೂ ಬರೋಕ್ಕಾಗಲಿಲ್ಲ ಅಂದ್ರೆ ಅವ್ರ ಪ್ಲೇಸ್ ಹೇಳೋದು ನಾನು ಅವ್ರ ಸರ್ವಿಸ್ ಕೊಡ್ತೀನಿ. ಸರ್ವಿಸ್ ಕೊಡ್ತೀನಿ ಸರ್ ಅಲ್ವಾ? ಮೇನ್ ಆಗಿ ಆರ್ ನಗರ ಬೆಂಗಳೂರಲ್ಲಿ ಹೋಗಿ ನೋಡಿ. ಆ್ಯಂಡ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಆರ್ ನಗರ ಆಫೀಸು
ಹುಣಸೂರಿನ ಈ ಏರಿಯಾ ಎಲ್ಲ ಕೊಟ್ಟಿರ್ತೀನಿ. ಆ್ಯಂಡ್ ಎಸ್ಪೆಷಲಿ ಮೈಸೂರಲ್ಲಿರೋರು ಡೆಫಿನೆಟ್ಲಿ ನೀವು ಕೂಡ ಆರಾಮಾಗಿ ಥಿಂಕ್ ಮಾಡ್ಬೋದು. ಮೈಸೂರಿಂದ ಎಷ್ಟೊತ್ತಾಗುತ್ತೆ ಸರ್ ಇಲ್ಲಿ ಬರೋಕ್ಕೆ? ಸರ್ ಮೈಸೂರಿಂದ ಎಕ್ಸಾಕ್ಟ್ 1 hour ಸಾಕು ಸರ್. ಮಾರ್ನಿಂಗ್ ಆದ್ರೆ ಒಂದು 45 ಮಿನಿಟ್ಸ್ ಎಲ್ಲ ಬರ್ಬೋದು, ಬೇಗ ಬರ್ಬೋದು. ಖಂಡಿತ ಸರ್. ಅಲ್ವಾ? ಸೊ ಮೈಸೂರವರು ಡೆಫಿನೆಟ್ಲಿ ಥಿಂಕ್ ಮಾಡ್ಬೋದು. ನೀವು ಆಲ್ರೆಡಿ ಮೈಸೂರೇ ಪೀಸ್ ಆಫ್ ಮೈಂಡ್ಗೆ ಬಂದಿರ್ತೀರಾ, ಅದಕ್ಕಿಂತ ಪೀಸ್ ಆಫ್ ಮೈಂಡ್ ಬೇಕಂತಂದ್ರೆ ಇಲ್ಲಿ ಬರ್ಬೋದು. ಸೊ ಕ್ಲಬ್ ಹೌಸನ್ನೆಲ್ಲ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಖಂಡಿತ ಸರ್, ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಒಂದೊಳ್ಳೆ ಜಾಗ ಬೇಕು, ಒಂದೊಳ್ಳೆ ಪೀಸ್ ಆಫ್ ಮೈಂಡ್ ಬೇಕು ಅಂತಂದ್ರೆ ಸಮೃದ್ಧ ಫಾರ್ಮ್ಸ್ಗೆ ಬನ್ನಿ. ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಅಂದ್ರೇನಪ್ಪ ಅಂದ್ರೆ ಫೈನಲ್ ಸರ್ ನಮ್ದು ಒಳ್ಳೆ ಲೇಔಟ್ ಅಂತ ನೀವು ಬಂದು ಹೇಳ್ಬೇಕು ಸರ್ ಲೇಔಟ್ ಹೆಂಗಿದೆ ಅಂತ ಅಂದ್ಬಿಟ್ಟು. ನೀವು ನೋಡಿದ್ದೀರಾ, ಬಹಳ ಇಷ್ಟ ಆಗಿದೆ ಅಂತ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಯಾಕೆಂದ್ರೆ ನಾವು ನಿಮ್ಮ ಚಾನೆಲ್ ತುಂಬಾ ದಿವಸದಿಂದ ಕೊಡ್ಬೇಕಂತ ಆಸೆ ಇತ್ತು, ಹಂಗಾಗಿ ನಾನು ತುಂಬಾ ಒಂದು 6 month ಇಂದ ಟ್ರೈ ಮಾಡ್ತಾ ಇದ್ದೀವಿ. ಇವಾಗ ಸಿಕ್ಕಿದ್ದೀರಾ, ನಾವು ಕೊಟ್ಟಿದ್ದೀವಿ ಸರ್, ಅದು ನಮಗೆ ಖುಷಿ ಸರ್. ನಿಮ್ ಸರ್ ಇವಾಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇವಾಗ ಆಲ್ರೆಡಿ ಬೈ ಮಾಡಿರ್ತಾರಲ್ಲ, ಯಾವ ತರ ಜನ ಬೈ ಮಾಡಿದ್ರಲ್ಲ? ಅಫಿಷಿಯಲ್ಸ್ ಸರ್ ಎಲ್ಲ ಅಫಿಷಿಯಲ್ಸ್ ಸರ್, ಇಂಜಿನಿಯರ್ಸು, ಡಾಕ್ಟ್ರು, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳು. ಯಾಕೆಂದ್ರೆ ಸರ್ ಇಲ್ಲಿ ತಗೋಬೇಕು ಅಂದ್ರೆ ಸರ್ ಎಲ್ಲ ಆಲ್ಮೋಸ್ಟ್ ಲೈಫ್ ಸೆಟ್ಲ್ ಆಗಿರೋರೇ ತಗೋಬೇಕು ಸರ್ ಸ್ವಲ್ಪ. ಯಾಕೆಂತಂದ್ರೆ ಈಗ ಮೊದ್ಲು ಏನ್ ಮಾಡ್ತಾರೆ, ನಮ್ಮ ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು, ಇಲ್ಲ ಒಂದು ಅಪಾರ್ಟ್ಮೆಂಟ್ ತಗೋಬೇಕು ಅಂತಾರೆ. ಮೂರನೇದಾಗ ಏನೋ ಯೋಚನೆ ಮಾಡ್ತಾರೆ, ಮೈಂಡ್ ಫ್ರೀ ಆಗಿರ್ಬೇಕು ಅಂತಾರೆ, ಅವಾಗ ಫಾರ್ಮ್ ಲ್ಯಾಂಡ್ ಬರ್ತಾರೆ ಸರ್. ಅಂತೇಳಿ ಆಲ್ಮೋಸ್ಟ್ ಅಂತ ತಗೊಂಡಿರೋ ಸರ್ ಎಲ್ಲ. ಸೊ ಎಲ್ಲ ಒಳ್ಳೆ ಅಫಿಷಿಯಲ್ಸ್ ಎಲ್ಲ ಖಂಡಿತ ಖಂಡಿತ ಸರ್. ಸೊ ಅಫಿಷಿಯಲ್ಸ್ಗಳ ಜೊತೆ ಇರಬೇಕು. ನಾವು ಕೂಡ ಒಂದು ಹೈ ಲ್ಯಾಬ್ ಬಾಳಬೇಕು ಅಂತಂದ್ರೆ ಡೆಫಿನೆಟ್ಲಿ ಸಮೃದ್ಧ ಫಾರ್ಮ್ಸ್ಗೆ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬಿಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲ್ಯಾಂಡನ್ನು ಒಂದು ಒಳ್ಳೆ ಬೆಲೆಯಲ್ಲಿ ವಿತ್ ಒಂದು ಒಳ್ಳೆ ಸೂಪರ್ ಆಗಿರೋ ಅಮ್ಯುನಿಟೀಸನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ವೀಕ್ಷಕರೇ.